ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ವಿದುಹಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಕೊನೆಯ ಶ್ಲೋಕದಲ್ಲಿ ಸ್ವಲ್ಪ ಉಳ್ಕೊಂಡಿದೆ ಗೀತಾ ಭಾಷ್ಯ. ನತಸ್ಯ ಪ್ರಾಕೃತಾಮೂರ್ತಿ ಮಾಂಸಮೇಧೋಸ್ಥಿ ಸಂಭವ ನ ಯೋಗಿತ್ವಾತ್ ಈಶ್ವರತ್ವಾತ್ ಸತ್ಯರೂಪಾಚ್ಯುತೋ ವಿಭುಃ ಸದ್ದೇಹಃ ಸುಖಗಂಧಶ್ಚ ಜ್ಞಾನಭಾಃ ಸತ್ಪರಾಕ್ರಮಃ ಜ್ಞಾನಜ್ಞಾನಃ ಸುಖಸುಖಃ ಸ ವಿಷ್ಣುಃ ಪರಮೋ ಅಕ್ಷರಃ ಇತಿ ಪೈಂಗಿಶ್ಖಿಲೆ. ಪೈಂಗಿಶ್ರುತಿಯ ಖಿಲ ಭಾಗ ಪೈಂಗಿಖಿಲೆ ಅಂತ ಕರೆ. ಋಗ್ವೇದ ಖಿಲೆ ಅಂತಾರಲ್ಲ ಹಾಗೆ. ದೇಹೋಯಂ ಮೇ ಸದಾನಂದೋ ನಾಯಂ ಪ್ರಕೃತಿ ನಿರ್ಮಿತಃ ಪರಿಪೂರ್ಣಶ್ಚ ಸರ್ವತ್ರ ತೇನ ನಾರಾಯಣೋಸ್ಮ್ಯಹಂ ಇತ್ಯಾದಿಭ್ಯೋ ಬ್ರಹ್ಮವೈವರ್ತೆ. ಬ್ರಹ್ಮವೈವರ್ತ ಪುರಾಣದಲ್ಲೂ ಹೇಳ್ತಾ ಇದ್ದಾರೆ. ದೇಹ ಅಯಂ ಮೇ ಸದಾನಂದ ನಾ ಅಯಂ ಪ್ರಕೃತಿ ನಿರ್ಮಿತ. ಈ ದೇಹ ನಂದು ಸದಾ ಆನಂದಮಯವಾದದ್ದು, ಅನಂತಾನಂತ ಕಲ್ಯಾಣ ಗುಣಗಣ ಪೂರ್ಣವಾದದ್ದು. ಅಯಂ ದೇಹ ನಾ ಪ್ರಕೃತಿ ನಿರ್ಮಿತ. ಈ ದೇಹ ಪ್ರಕೃತಿ ನಿರ್ಮಿತವಾದ ದೇಹ ಅಲ್ಲ. ಪರಿಪೂರ್ಣಶ್ಚ ಸರ್ವತ್ರ ಸರ್ವದೇಶೇಷು ಕಾಲೇಷು ಪರಿಪೂರ್ಣವಾಗಿರ್ತಕ್ಕಂಥ ರೂಪ. ನಾರಾಯಣ ಅಸ್ಮಿ ಅಹಂ ತೇನ ನಾರಾಯಣ ಅಸ್ಮಿ ಅಹಂ. ಅದಕ್ಕೆ ನನ್ನನ್ನು ನಾರಾಯಣ ಅಂತ ಕರೀತಾರೆ. ನಾರಾಯಣ ಶಬ್ದಕ್ಕೆ ಇದಿಷ್ಟು ಅರ್ಥ ಕೂಡ ಹೌದು. ಇತ್ಯಾದಿಭ್ಯ ಬ್ರಹ್ಮವೈವರ್ತೆ. ಇತ್ಯಾದಿಭ್ಯ ಅಂತೇಳಿದರೆ ಇಂಥವಕ್ಕೆ ಬೇಕಾದಷ್ಟಿವೆ ಅಂತ ಅರ್ಥ. ತದೇವ ಲೀಲಯಾ ಚಾಸೌ ಪರಿಚ್ಛಿನ್ನಾದಿರೂಪೇಣ ದರ್ಶಯತಿ ಮಾಯಯಾ. ಆದರೆ ವ್ಯಾಪ್ತ ಅಂತೀರಿ, ಅಲ್ಲ ಅಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅಂತ ಹೇಳ್ತೀರಿ, ಜ್ಞಾನಾನಂದಮಯ ಅಂತ ಹೇಳ್ತೀರಿ. ಆದರೆ ನಮಗೆ ಕಾಣ್ತಿರೋದು ಹೇಗೆ? ಮನುಷ್ಯ ದೇಹ ಕಾಣುತ್ತೆ, ಮತ್ಸ್ಯಾದಿ ರೂಪದಂತೆ ಕಾಣುತ್ತೆ. ಅಂದರೆ ತದೇವ ಲೀಲಯಾ ಚಾಸೌ ಪರಿಚ್ಛಿನ್ನಾದಿ ರೂಪೇಣ ದರ್ಶಯತಿ ಮಾಯಯ. ಕೃಷ್ಣ ಎಲ್ಲರ ಹೈಟಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಕಾಣಿಸ್ತಿತ್ತೆ ಹೊರತು ಭಾರಿ ಹತ್ರ ಏನೂ ಕಾಣಿಸ್ತಿರಲಿ. ಮತ್ತು ಇದೆಲ್ಲ ಏನು ಅಂದರೆ ದೇವರು ಹಾಗೆ ಕಾಣಿಸ್ತಾನಷ್ಟೇ ಹೊರತು ನಿಜವಾಗಲೂ ಹೇಗಿಲ್ಲ ಹಾಗಿಲ್ಲ. ಫೋಟೋ ತೋರಿಸಿವರು ಅಂತ ಹೇಳಿದರೆ ಫೋಟೋದಲ್ಲಿ ಕಾಣೋದಕ್ಕೆ ಭಾರಿ ವ್ಯತ್ಯಾಸ ಇದೆ. ಲೆನ್ಸ್ ಹಾಕ್ಕೊಂಡು ನೋಡಿದಾಗ ಚಿಕ್ಕ ಭಾರಿ ದೊಡ್ಡದು ಕಾಣಿಸುತ್ತೆ, ದೊಡ್ಡದು ಚಿಕ್ಕದು ಕಾಣಿಸುತ್ತೆ. ಇರೋದು ಅಷ್ಟೇ ಅದು. ಲೆನ್ಸ್ನಿಂದಾಗಿ ಏನಾಯ್ತದೆ ಈಗ? ಇನ್ನೂ ಕೆಲವು ಕಾನ್ವೆಕ್ಸ್ ಆದಂತೆ ಈ ಉದ್ದ ಜಾಸ್ತಿ ಆಗೋದು, ಅಗಲ ಜಾಸ್ತಿ ಆಗೋದೆಲ್ಲ ಕಾಣಿಸುತ್ತೆ. ಇದೆಲ್ಲ ಏನಿದು? ಭ್ರಮೆ. ಯಾವ ಭ್ರಮೆ ಇದು? ಲೆನ್ಸ್ಗಳಿಂದ ಆದ ಭ್ರಮೆ. ಇವರಿಗೆ ಜೀವರಿಗಿರ್ತಕ್ಕಂಥ ಶಕ್ತಿ ಸ್ವಲ್ಪ ಆದ್ದರಿಂದಾಗಿನೇ ಪರಮಾತ್ಮ ಹೇಗೆ ಕಾಣಿಸ್ತಾನೆ ಆ ರೀತಿ ಕಾಣಿಸ್ತಾನೆ ಹೊರತು ಬೇರೆ ಅಲ್ಲ. ಆಕಾಶ ಇಲ್ಲಿ ಆಕಾಶ ಹಾಗೆ ತೋರಿಸ್ತಾರೆ. ಆಕಾಶ ಎಲ್ಲ ಇಲ್ಲೇ ಇದೆ, ಆಕಾಶ ಅಲ್ಲಿ ತೋರಿಸ್ತೇವೆ ನಾವು. ಆ್ಯಕ್ಚುಲಿ ಅಲ್ಲೇ ಆಕಾಶ ಅದರ ಮೇಲಿದೆ, ಮೇಲಿಲ್ಲ. ಆಕಾಶ ಎಲ್ಲಿದೆ? ಎಲ್ಲ ಕಡೆಯೂ ಇದೆ. ಆದರೆ ಹೇಳೋದು ಮಾತ್ರ ಹಾಗೆ ಹೇಳೋದು. ಆಕಾಶ ಅಂದ ತಕ್ಷಣ ಮೇಲೆ ಅಲ್ಲ, ಎಲ್ಲ ಸೇರಿ ಅದೇ ರೀತಿಯೇ ಅದು. ಹೇಗೆ ನಮ್ಮ ಇತಿಮಿತಿಗಳಿಗೆ ತಕ್ಕಂತೆ ಹಾಗೆ ಮಾತಾಡ್ತೇವೋ ಹಾಗೆ ಜನರಿಗೆ ಪರಮಾತ್ಮ ತೋರಿಸಿದರೆ ಹೊರತು ವಾಸ್ತವವಾಗಿ ಪ್ರತಿರೂಪಗಳು ಏನವು? ಸರ್ವತ್ರ ವ್ಯಾಪ್ತ. ಇದೆಲ್ಲ ತಿಳಿದಿರಬೇಕು.
ಇದು ಪುತ್ರ ಇದು ಪ್ರಶ್ನೆ ಏನು ಪ್ರಶ್ನೆ ಬಂದಿತ್ತು, ಹಾಗಿದ್ದು ಇಷ್ಟಾಗಿ ಕಾಣಿಸ್ತಾರೆ ಕೃಷ್ಣ, ರಾಮ ಹಾಕಿ ಕಾಣಿಸ್ತಾನೆ ಅಂದರೆ ಅದು ಬಲಿಷ್ಠರಿಗೆ ಯೋಗ್ಯತೆ ಇಲ್ಲ ಅಂಥೇಳಿ ಅವ್ರು ನೋಡೋದಕ್ಕೆ ಅಷ್ಟು ಮಾತ್ರ ತೋರಿಸ್ತಾನೆ ಹೊರತು ಬೇರೆ ಅಲ್ಲ. ಬಾಯೆಯ ಅಂಬೋದಕ್ಕೆ ಎರಡರ್ಥ. ಒಂದು ಕಪಟ ಅಂತ ಅರ್ಥ ಮಾಡಬಾರ್ದು. ದೇವರಲ್ಲಿ ಕಪಟ ಇಲ್ಲ. ಯಾಕೆ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ, ದೇವರಲ್ಲಿ ವಂಚನೆ ಮೋಸಾದಿಗಳಿಲ್ಲ. ಮತ್ತು ಹ್ಯಾಕೆ ಕಾಣಿಸ್ತಾನೆ? ಮಾಯ ಸ್ವೇಚ್ಛೆಯ, ಇಚ್ಛೆಯಿಂದ ಹಾಗೆ ಕಾಣಿಸ್ತಾನೆ. ಮಾಯಾ ಶಬ್ದಕ್ಕೆ ಮಹಾತ್ಮ್ಯ ಅಂತ ಅರ್ಥ, ತನ್ನ ಮಹಿಮೆಯಿಂದ ಹೀಗೆ ಕಾಣಿಸ್ತಾನೆ. ಏನ ವೈಷಮ್ಯದ ಗೃಹಣಿ ಯಾಕೆ ಬಂತೀಗ? ಪ್ರಶ್ನೆ ಇಲ್ಲ ಇಲ್ಲಿ. ವೈಷಮ್ಯದ ಗೃಹಣಿ ಯಾಕೆ ಬಂತಿತ್ತು? ಅಲ್ಲ, ಅವನಿಗೆ ದೋಷ ಇಲ್ಲ ಅಂತ ಹೇಳೋದು ಇಲ್ಲಿ ಹಾಗಲ್ಲ. ದೇವ್ರ ಪರಿಚ್ಛನ್ನ ರೂಪದಲ್ಲಿ ಯಾಕೆ ಕಾಣಿಸ್ತಾರೆ? ಅವ್ರು ವ್ಯಾಪ್ತ ರೂಪನಾದ ಮೇಲೆ ಇಲ್ಲ ಅಣುವಾಗಿ ಕಾಣಬೇಕು, ಇಲ್ಲ ವ್ಯಾಪ್ತನಾಗಿ ಕಾಣಬೇಕು, ಇಷ್ಟಾಗಿ ಕಾಣಿಸ್ತಾರೆ ಅಂದರೆ ಅಲ್ಲ. ದೇವರು ಸರ್ವತ್ರ ವ್ಯಾಪ್ತರಾಗಿದ್ದಾರೆ, ಸರ್ವತ್ರ ಅಣುವಣಲು ಅಷ್ಟೇ ಪರ್ಫೆಕ್ಟ್ ಆಗಿದ್ದಾರೆ. ದೇವ್ರ ಮಹಿಮೆ ಅದು. ನಾವು ಎಲ್ಲೂ ಕಂಡಿಲ್ಲ ಅಂದರೆ ಅದಕ್ಕೆ ದೇವರಲ್ಲ, ಅದರಿಂದ ಕಂಡಿಲ್ಲ ಅಂತ ಅರ್ಥ. ದೇವರು ಕಂಡವ್ರಿಗೆ ಏನು ಗೊತ್ತಾಗುತ್ತೆ? ಇವತ್ತು ಟೇಬಲ್ಗೆ ಮೇಲೆ ಸುಡೋದಿಲ್ಲ, ಬೆಂಕಿನೂ ಸುಡೋದಿಲ್ಲ ಅಂದರೂ ಬದೀತೆ ಆಗುತ್ತೆ. ಯಾಕೆ ಅದು ಒಂದು ವಸ್ತು ಆದ್ದರಿಂದ ಇದು ಒಂದು ವಸ್ತು ಸುಡೋದಿಲ್ಲ, ಬೆಂಕಿ ಒಂದು ವಸ್ತು ಸುಡೋದಿಲ್ಲ ಅಂದರೆ ಏನಾಯ್ತಾಗ? ತಪ್ಪದು. ಈ ರೀತಿ ವ್ಯಾಪ್ತಿ ಮಾಡ್ಕೋಬಾರ್ದು ಅಂತ ಅರ್ಥ. ನಚ ಗರ್ಭೆ ಅವಸದ್ದೇವಿ ಅದೆಲ್ಲ ಆಗಿತ್ತು. ವಸುದೇವ ದೇವಕಿಯರ ಮಗನಾಗಿ, ದಶರಥ ಕೌಸಲ್ಯರ ಮಗನಾಗಿ, ಜಮದಗ್ನಿ ರೇಣುಕೆಯರ ಮಗನಾಗಿ ಬಂದ ಅಂಥೇಳಿದ್ರೆ ಅನುಗ್ರಹ ಮಾಡಿದ್ನೇ ಹೊರತು ಪರಮಾತ್ಮ ಯಾವ ದೃಷ್ಟಿಯಿದ್ದರೂ ಏನು ಹೊಂದಿಲ್ಲ, ಅವರಿಂದ ಹುಟ್ಟಿ ಬಂದವನಲ್ಲ. ನಿತ್ಯಾನಂದೋ ಅದ್ವಯೋ ಅಪಿ ಏವಂ ಕ್ರೀಡತೆ ಮೋಹದರ್ಶನ. ನಿತ್ಯಾನಂದ ಅದ್ವಯ ಅಪಿ, ನಿತ್ಯ ಆನಂದಪೂರ್ಣ, ಅದ್ವಯ ಏಕಮೇವಾದ್ವಿತೀಯ. ಅದ್ವಯ ಅಂದರೆ ಅದ್ವಿತೀಯ. ಆದರೂ ಕೂಡ ಹೇಗೆ ಕಾಣಿಸ್ತಾನೆ? ಕ್ರೀಡತೆ ಮೋಹದರ್ಶನ, ಹಾಗೆ ಕಾಣಿಸ್ತಾ ಕ್ರೀಡಿಸ್ತಾನೆ. ಎರಡು ರೀತಿ ಓದ್ಕೋಬೇಕು. ಕ್ರೀಡತೆ ಅಮೋಘ ದರ್ಶನ ಹೌದು, ಮೋಹ ದರ್ಶನವೂ ಹೌದು. ಇವರಿಗಾಗೋದಿಲ್ಲ ಆದ್ದರಿಂದ ಮೋಹ ದರ್ಶನ, ಅವರಿಗಾಗುತ್ತಾದ್ದರಿಂದ ಅಮೋಘ ದರ್ಶನ. ಪೂರ್ತಿ ಯಾರಿಗೂ ಆಗೋದಿಲ್ಲ ಅಂಬೋದು ವಿಶೇಷ. ನವೈಸ ಆತ್ಮ ಆತ್ಮವತಾಮಧೀಶ್ವರೋ. ಅರ್ಜುನನೇ ಹೇಳ್ತಾರೆ ಈ ವಿಶ್ವರೂಪದ ಕೈಲಿ ಆಗ್ತಾಯಿಲ್ಲ, ಮತ್ತು ಅದನ್ನೇ ತೋರಿಸ್ಬಿಡು ಅಂತ ಹೇಳ್ತಾರೆ. ಅರ್ಜುನಿಗೆ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಸಾಮಾನ್ಯರಿಗೆ ಆಗುತ್ತಾ? ಸಾಧ್ಯವೇ ಇಲ್ಲ. ಕೆಲಸಕ್ಕೆ ಏನಾಗುತ್ತೆ, ಬಾಡಿ ಮೇಲಿಂದ ಕೆಳಗೆ ನೋಡಿದ ತಲೆ ಸುತ್ತ ಸಡನ್ನಾಗಿ ಎಷ್ಟು ಜನ ಬಿದ್ದು ಬಿಡ್ತಾರೆ. ತುಂಬ ಮೇಲಿಂದ ಕೆಳಗೆ ನೋಡೋಕ್ಕಾಗಲ್ಲ, ಕೆಲವು ಮೇಲೆ ನೋಡೋಕ್ಕಾಗಲ್ಲ. ಅದು ಅಂದರೆ ನಮಗೆ ದೇವರಲ್ಲ ಅವೆಲ್ಲ. ನಮಗಿಂತ ಭಾರಿ ದೊಡ್ಡ ವಸ್ತುಗಳನ್ನು ಹೇಗೆ ನೋಡೋಕ್ಕಾಗಲ್ಲ. ನಮಗೆ ಸಾಮಾನ್ಯವಾಗಿ ನೋಡಿ ಆರಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆ ದೃಷ್ಟಿಯಲ್ಲಿ ದೇವರ ರೂಪವನ್ನು ನಾವು ಅಮೋಘ ಇತ್ಯಾದಿ ಕೇಳಿ ತಿಳಿಬೇಕೇ ಹೊರತು ಅಪರೋಕ್ಷ ಜ್ಞಾನಿಗಳಿಗೆ ವಿಶೇಷ ಗೊತ್ತಾಗುತ್ತೆ, ಆದರೆ ಪೂರ್ತಿ ಮಾತ್ರ ಯಾರಿಗೂ ಗೊತ್ತಾಗೋದಿಲ್ಲ. ನವೈಸ ಆತ್ಮ ಆತ್ಮವತಾಮಧೀಶ್ವರೋ ಭುಂಕ್ತೆ ಹಿ ದುಃಖಂ ಭಗವಾನ್ ವಾಸುದೇವ. ಇಲ್ಲಿ ದುಃಖ ಇದ್ದಾಗ ಕಾಣುತ್ತಲ್ಲ ರಾಮಾದಿ ಅವತಾರಗಳಲ್ಲಿ ಅಂದರೆ ಇಲ್ಲವೇ ಇಲ್ಲ. ಯಾಕೆ? ನವೈಸ ಆತ್ಮ ಆತ್ಮವತಾಮಧೀಶ್ವರ. ಆತ್ಮವತಾಮಧೀಶ್ವರ ಎಲ್ಲರಿಗೂ ಸ್ವಾಮಿಯಾದವನು, ಆತ್ಮ ಎಲ್ಲ ಸರ್ವತ್ರ ವ್ಯಾಪ್ತನಾದವನು. ಅವನು ಎಂದೂ ಕೂಡ ದುಃಖಂ ನ ಭುಂಕ್ತೆ, ದುಃಖ ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾರು? ಅವನು ಭಗವಾನ್ ವಾಸುದೇವ, ಭಗವಂತನಾದವನು ವಾಸುದೇವನವನಾದ್ದರಿಂದ ಎಂದೂ ದೇವರಿಗೆ ದುಃಖಾದಿ ಪ್ರಸಕ್ತಿ, ನಿರ್ದೋಷತ್ವ ಸಮರ್ಥನೆ ಇದೆ. ಸರ್ಗಾದೇರೀಶಿತ ಅಜಃ ಪರಮಸುಖನಿಧಿ ಬೋಧರೂಪೋಪಿ ಅಬೋಧಂ ಲೋಕಾನಾಂ ದರ್ಶಯನ್ ಯೋ ಮುನಿಸುತಹೃತಾಂ ಆತ್ಮಪ್ರಿಯಾರ್ಥೇ ಜಗಾಮ. ಸರ್ಗಾದೇರೀಶಿತ ಅಜಃ, ಸರ್ಗಾದೇಃ ಈಶಿತ ಅಜಃ ಪರಮಸುಖನಿಧಿ ಬೋಧರೂಪಃ ಅಪಿ ಅಬೋಧಂ ಲೋಕಾನಾಂ ದರ್ಶಯನ್. ಸೀತ ಕಳ್ತನಾಗೇ ಇಲ್ಲ, ಕಳ್ತನ ಆಯ್ತಲ್ಲ, ಎಲ್ಲಿದ್ದಾಳು ಗೊತ್ತಿಲ್ಲಲ್ಲ, ಈ ರೀತಿಯೆಲ್ಲ ತೋರಿಸ್ತಾನೆ. ಲೋಕಾನಾಂ ದರ್ಶಯನ್ ಯಹ ಮುನಿಸುತಹೃತಾಂ ಆತ್ಮಪ್ರಿಯಾರ್ಥೇ ಜಗಾಮ. ಮುನಿಸುತಹೃತಾಂ ಆತ್ಮಪ್ರಿಯಾರ್ಥೇ ಜಗಾಮ. ಮುನಿಸುತಹೃತಾಂ, ಮುನಿ ಅಂದರೆ ಯಾರು? ವಿಶ್ರವಸ್ ಮುನಿಗಳು. ಅವ್ರ ಮಗ ಯಾರು? ರಾವಣ. ಅದು ಮುನಿಸುತ ಅಂದರೆ ಆ ರೀತಿ ಅರ್ಥ. ಮುನಿಸುತಹೃತಾಂ ವಿಶ್ರಾವಸ್ ಮುನಿಯ ಪುತ್ರನಾದ ರಾವಣನಿಂದ ಅಪಹೃತಳಾದಂತಹ ಪ್ರಿಯಾರ್ಥೆ, ತನ್ನ ಪ್ರಿಯಗೋಸ್ಕರವಾಗಿ ಅನ್ನೋ ಹಾಗೆ ತೋರಿಸಿದ್ದೇ ಹೊರತು ಅಪಹರಣವಾಗಿಲ್ಲ, ಅವನಿಗೆ ಗೊತ್ತೂ ಇಲ್ಲ ಅಂತ ಇಲ್ಲೂ ಇಲ್ಲ. ಅದೆಲ್ಲ ಒಂದು ಅಭಿನಯ ಅಷ್ಟೇ. ಅದಕ್ಕೆ ನಾಟಕ ಸಿನಿಮಾಲೆ ಫಸ್ಟ್ ಶುರು ಮಾಡಿದ ದೇವರೇನೆ, ಗೊತ್ತಾಯ್ತಿಲ್ಲ. ಸೀತಾ ಪಕ್ಕದಲ್ಲೇ ಇದ್ದರೂ ಕೂಡ ಅಲ್ಲೇ ಇರ್ತಾ ಅನಿಸ್ತಾಯಿತ್ತು, ತೆರೆ ಮೇಲೆ ಸೀತಾ ಇಲ್ಲ ಅಂತ ಹುಡುಕ್ತಾ ಇರೋರು. ದೇವರು ತನ್ನ ಪಕ್ಕದಲ್ಲೇ ಇದ್ದರೂ ಕೂಡ ಹುಡುಗದಂತೆ ಮಾಡ್ತಾನೆ. ಯಾವುದು ವಿಹಾರ ಅದು. ನಾಟಕದಲ್ಲಿ ಸಾಯೋದಲ್ಲಿ ನೋಡ್ತಾರೆ, ಸತ್ತ ಅಂತ ತಿಳ್ಕೊಳೋದಿಲ್ಲ. ಆ್ಯಕ್ಷನ್ ಭಾರಿ ಜೋರ ಮಾಡಿರ್ತಾರೆ, ನೋಡೋರ ಕಡೆ ನೀರು ಬರುತ್ತೆ. ನೋಡೋರಿಗೆ ಗೊತ್ತು ಏನಂತ, ಅವನು ಸತ್ತಿಲ್ಲ, ಅದು ನಾಟಕ ಮಾತ್ರ, ಅದು ಗೊತ್ತು. ಆದರೂ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ.
ಗೊತ್ತಾಯ್ತಿಲ್ಲ. ಅವರ ಭಾರಿ ಇದು ಬಂದ ತನಗೆ ಕೋಪ ಬರುತ್ತೆ. ಇವೆಲ್ಲ ಏನೋ ನಾಟಕ ನೋಡಿದಾಗಲೂ ಆಗುತ್ತೆ. ಆದ್ದರಿಂದ ಆ ರೀತಿ ದೇವರು ತನ್ನ ಮಹಿಮೆ ಅನುಭವಕ್ಕೆ ಬರಲಿ ಅಂತ ತೋರಿಸ್ತಾನೆ, ಜನಗಳಿಗೆ ಅರ್ಥವಾಗಲಿ ಅಂತೇಳಿ. ಲೋಕಾನಾಂ ದರ್ಶಯನ್ ಯಹ ಮುನಿಸುತಹೃತಾಂ ಆತ್ಮಪ್ರಿಯಾರ್ಥೇ ಜಗಾಮ ಸಬ್ರಹ್ಮ ವಂದ್ಯಚರಣೋ ನರವತ್ ಪ್ರಲಾಪಿ ಶ್ರೀಸಂಗೀನ ವಿತಿರತಿಂ ಪ್ರಥಯಂಶ್ಚಾರ. ಇವೆಲ್ಲ ಭಾಗವತದ ವಾಕ್ಯಗಳು. ಸ ಬ್ರಹ್ಮವಂದ್ಯ ಚರಣ ನರವತ್ ಪ್ರಲಾಪಿ, ಬ್ರಹ್ಮದೇವರಿಂದ ಪೂಜಿತನಾದ ಚರಣ. ಆ ಮಾತು ಯಾತಕ್ಕೆ ಹೇಳಿದರು ಅಂದರೆ ಅವರಿಗೆ ದುಃಖ ಇಲ್ಲ, ಅವರಿಂದ ಪೂಜನೆ ಯಾವ ದುಃಖ ಬರುತ್ತೆ. ಬ್ರಹ್ಮವಂದ್ಯ ಚರಣ ಆನಂದ ತೀರ್ಥರು, ಆಚಾರ್ಯ ಏನಿಲ್ಲ ದುಃಖ ಇಲ್ಲ ಅಂದಮೇಲೆ ದೇವರಿಗೆ ದುಃಖ ಇರುತ್ತೆ. ಅವರಿಂದ ಎಷ್ಟು ವಂದಿತ ಅಂದರೆ ಒಂದೇ ವಂದ್ಯಂ ಸದಾನಂದಂ. ಈ ರೀತಿ ವಂದಿತನಾದ ಪರಮಾತ್ಮನಿಗೆ ದುಃಖಾದಿಗಳ ಪ್ರಸಕ್ತಿ ಇಲ್ಲ. ಆ ನೋಡಿದ್ರೆ ನರವತ್ ಪ್ರಲಾಪಿ, ಸಾಮಾನ್ಯ ಮನುಷ್ಯನಂತೆ ಪ್ರಲಾಪ ಮಾಡ್ತಾನೆ. ಜಾತಕ್ಕೆ ಇದೆಲ್ಲ ಇನ್ನೊಂದು ಉದ್ದೇಶ ಏನು ಅಂದರೆ ಸ್ತ್ರೀಸಂಗೀನಾ ಮಿತಿರತಿಂ ಪ್ರಥಯಂಶ್ಚಾರ. ಸ್ತ್ರೀಸಂಗೀನಾ, ಸ್ತ್ರೀ ಸಂಘ ಅಂದರೆ ವ್ಯಾಮೋಹ, ಸ್ತ್ರೀಯರ ವ್ಯಾಮೋಹಕ್ಕೆ ಒಳಗಾದ ವ್ಯಕ್ತಿ ಕಳ್ಕೊಂಡೆಷ್ಟು ದುಃಖ ಪಡ್ತಾನೆ ಎಂಬುದನ್ನು ತೋರಿಸಿದ ಅಷ್ಟೇ ಹೊರತು ಬೇರೆ ಅಲ್ಲ. ಶ್ರೀಸಂಗೀನಾ ಮಿತಿರತಿಂ ಪ್ರಥಯಂಚಾರ ಪೂರ್ತೇರಚಿಂತ್ಯ ವೀರ್ಯೋಯೋ ಯಶ್ಚ ದಾಶರಥಿ ಸ್ವಯಂ. ಪೂರ್ತೇ ಅಚಿಂತ್ಯ ವೀರ್ಯ ಯಹ ಯಶ್ಚ ದಾಶರಥಿ ಸ್ವಯಂ. ರಾಮರೂಪದ ಸ್ವತಃ ತಾನು ಏನು ಮಾಡಿದ್ದಾನೆ, ಪೂರ್ತೇ ಗುಣಪೂರ್ಣನಾದವನು, ಅಚಿಂತ್ಯ ವೀರ್ಯನಾದವನು, ಹೀಗೆಲ್ಲ ನಡ್ಕೊಡುತ್ತಾನೆ. ರುದ್ರವಾಕ್ಯಂ ಮೃತಂ ಕರ್ತುಂ ಅಜಿತೋ ಜಿತವಸ್ಥಿತ. ಯಾವುದಿದು ಪರಶುರಾಮ ರೂಪದಲ್ಲಿ ಪರಶುರಾಮ ದೇವರು ಸೋತಾಗೆ ರಾಮ ಗೆದ್ದ ಹಾಗೆ. ಇವೆಲ್ಲ ಯಾತಕ್ಕೆ ಮಾಡಿದರು ಅಂದರೆ ರುದ್ರವಾಕ್ಯಂ ಮೃತಂ ಕರ್ತುಂ. ರುದ್ರದೇವರ ವರ ಇತ್ತು ಯಾರಿಗೆ, ಅವನ ಅತುಲನಿಗೆ. ಎಲ್ಲಿವರೆಗೂ ನೀನು ಬ್ರಹ್ಮದೇವರು ವರ ಕೊಟ್ಟಿದ್ದರು, ದೇವರು ಸೋತ ಅಂತ ಎಲ್ಲಿವರೆಗೂ ತಪ್ಪು ತಿಳಿಯೋದಿಲ್ಲ ಅಲ್ಲಿವರೆಗೂ ನಿನಗೆ ಸಾವಿಲ್ಲ ಅಂತ ಹೇಳಿ ರುದ್ರದೇವರ ಮಾತನ್ನು ಬ್ರಹ್ಮದೇವರ ಮಾತು ಸತ್ಯ ಮಾಡಬೇಕು. ಅದಕ್ಕೋಸ್ಕರನೇ ಅಜಿತನಾದ ತಾನು ಜಿತವತ್ ಸ್ಥಿತ, ಜಿತನಂತೆ ನಿಂತ ಜಿತನಾಗಿಲ್ಲ. ಇಬ್ಬರು ಒಂದೇ. ಯೋ ಅಜಿತೋ ವಿಜಿತೋ ಭಕ್ತ್ಯಾ ಗಾಂಗೇಯಂ ನ ಜಘಾನಃ. ಆಯಿತು, ರಾಮರೂಪಕ್ಕೆ ಪರಶುರಾಮರು ಸೋತ್ರು. ಇವತ್ತು ಹರಿಕತೆ ಮಾಡ್ತಾರೆ ಗಂಟೆಗಟ್ಟಲೆ. ಪರಶುರಾಮ ಗರ್ವಭಂಗ ಅಂತ ಟೈಟಲ್ ಅದಕ್ಕೆ. ಸಾಮಾನ್ಯವಾಗಿ ಮಾಡೋದು ಗರ್ವ ಹೆಸರಿಟ್ಟು ಹರಿಕತೆ ಮಾಡ್ತಾರೆ ಅಂತ ಹೇಳಿದರೆ ಎಷ್ಟು ಜನಕ್ಕೆ ಮಿಥ್ಯಾಜ್ಞಾನ ಪ್ರಸಾರ ಮಾಡಿ ಗರ್ವ ಹೆಸರಿಡ್ತಾರೆ ಗರ್ವಭಂಗ ಅಂಥೇಳಿ. ಇಬ್ಬರು ಒಂದೇ, ಅದು ಗೊತ್ತಿಲ್ಲದೆ ಮಾಡಿ ನಮ್ಮವರೇ ಇವೆಲ್ಲ ಮಾಡೋದು, ಬೇರೆಯವ್ರದ್ದು ಆಗೋದಿಲ್ಲ. ಮತ್ತು ರಾಮನ ಬೈಯೋದು ಯಾರು ಇಂಡಿಯನ್ಸೇ ಜಾಸ್ತಿ ಬೈಯೋದು, ಪರದೇಶರು ಬೈಯೋದಿಲ್ಲ. ಅದು ಕೂಡ ಯಾರು ರಾಮ ಅಂತ ಹೆಸರಿಟ್ಕೊಂಡೇ ಬೈತಿರ್ತಾರೆ, ಹೆಸರೇ ರಾಮ. ಭಗವಂತ ಅಂತ ಇಟ್ಕೊಂಡೇ ಭಗವಾನ್ ಬೈತಿರ್ತಾರೆ ಭಗವಂತನ. ಇದು ಕಲಿಯುಗದ ವೈಚಿತ್ರ್ಯ ಇದು. ಪೂರ್ತೇರಚಿಂತ್ಯ ವೀರ್ಯೋಯೋ ಯಶ್ಚ ದಾಚರತಿ ಸ್ವಯಂ ರುದ್ರವಾಕ್ಯಂ ಮೃತಂ ಕರ್ತುಂ ಅಜಿತಃ ಜಿತವತ್ ಸ್ಥಿತಃ ಯಹ ಅಜಿತೋ ವಿಜಿತೋ ಭಕ್ತ್ಯ. ಇದು ರಾಮರೂಪ ಪರಶುರಾಮ ರೂಪಕ್ಕಾಯಿತು. ಈಗ ಇದಕ್ಕೆ ಬಂದರೆ ಯೋ ಅಜಿತೋ ಅಲ್ಲ, ಅದು ಸರಿ. ಭೀಷ್ಮರಿಗೆ ಸೋತ್ಬಿಟ್ಟ, ಅದಕ್ಕೇನು ಹೇಳ್ತೀರಿ? ಪರಶುರಾಮ ರಾಮ ಇಬ್ಬರು ಒಂದೇ. ತನ್ನ ಕೈಲಿ ತಾನೇ ಹೊಡ್ಕೊಂಡು ಯಾರು ಹೊಡೆದ್ರಾಡಿ ಬಂದ ಅಂತ ಯಾರು ಕೇಳೋಲ್ಲ. ಈಗ ಹೊಡ್ಕೊಂಡ ಯಾರು ಏನಂತಾರೆ ಅದಕ್ಕೆ? ಚಪ್ಪಾಡಿ ಹಾಕಿದ, ಈ ಕೈ ಮ್ಯಾಕೆ ಹೊಡ್ಕೊತೀರಿ ಕೈ ಅಂತ ಕೇಳೋದಿಲ್ಲ. ಅವರೇ ಕೈ ಏನಲ್ಲ, ಇನ್ನೊಬ್ಬರು ಹೊಡೆದ ಸಿಟ್ಟು ಬರುತ್ತೆ. ಅದೇನೋ ಸರಿ, ರಾಮ ಪರಶುರಾಮ ಇಬ್ಬರು ಒಂದೇನೇ ಒಪ್ಪಾಡ. ಭೀಷ್ಮರು ಬೇರೆ ಅಲ್ಲ, ಅವರಿಗೆ ಸೋತ್ಬಿಟ್ನಲ್ಲ. ಭೀಷ್ಮರಿಗೆ ಸೋಲಿಲ್ಲ ಪರಶುರಾಮ ರೂಪದಿಂದ. ರಾಮಾಯಣ ಬರೆದ ಅದನ್ನೇ ಹೇಳ್ತಿರೋದೇ ಕೆಲಸ. ಅಲ್ಲಿ ಪರಶುರಾಮ ಇಲ್ಲೂ ಕಷ್ಟೇ, ಅಲ್ಲಿ ತನ್ನ ರೂಪಕ್ಕೆ ಸೋತಿದ್ದು, ಇಲ್ಲಿ ಭಕ್ತನಿಗೆ ಸೋತಿದ್ದು. ಅದು ಅಲ್ಲ. ಯೋ ಅಜಿತೋ ವಿಜಿತೋ ಭಕ್ತ್ಯಾ ಗಾಂಗೇಯಂ ನ ಜಘಾನಃ. ಅತ್ಯಂತ ಅವರ ಭಕ್ತಿಗೆ ಸೋತನೆ ಹೊರತು ಶಕ್ತಿಗೆ ಸೋಲಿಲ್ಲ. ಭಕ್ತಿಗೆ ಸೋಲೋದು ಬೇರೆ, ಶಕ್ತಿಗೆ ಸೋಲೋದು ಬೇರೆ. ತಾಯಿ ಮಾರ್ಕೆಟ್ ಹೊರಟಿರ್ತಾಳೆ, ಕೂಸು ಬಂದು ಹಿಡ್ಕೊಂಡ್ಬಿಡೋದು ಸೇರಿ ಗಟ್ಟಿಯಾಗಿ, ಹೋಗಬೇಡ ಅಂತೇಳಿ. ನಾವು ಬರೋದಿಲ್ಲ, ಕೂಸು ಹೊಡುತ್ತೇವೆ ನೋಡಿ, ಬಿಡ್ತಾನೆ ಇಲ್ಲ ಅಂತೇಳಿ ಬಿಡಿಸಿ. ಈಗ ಹೇಳಿದ್ರೆ ಬಿದ್ದು ಹೋಗು, ಬಂದು ಬಿಡ್ತಾರೆ. ಅಲ್ಲಿ ಬಿಡುತ್ತೆ ಹೋಗೋ. ಎಲ್ಲಿ ಮಗು ಶಕ್ತಿ ಪ್ರಶ್ನೆ ಅಲ್ಲ, ಅದೇನದು ಅದರ ಭಕ್ತಿ ಪ್ರಶ್ನೆ. ಅದಕ್ಕೊಂತ ಪ್ರೋಗ್ರಾಮಿಗೆ ಕ್ಯಾನ್ಸಲ್ ಮಾಡಿಬಿಡ್ತಾಳೆ. ಯಾತಕ್ಕೆ? ಕೂಸು ಬಿಡೋದಿಲ್ಲ, ಬಿಡೋ ಶಕ್ತಿಯಿಂದ ಅಲ್ಲ. ಕೂಸಿನ ನಾನು ಬಿಡೋಕ್ಕೂ ತಯಾರಿಲ್ಲ. ಯಾತಕ್ಕೆ? ಅದು ದುಃಖ ಆಗಬಾರ್ದು. ಆ ರೀತಿ ಸೋತನೆ ಹೊರತು ಈ ರೀತಿ ಸೋತಿದ್ದಲ್ಲ. ಯೋ ಅಜಿತೋ ವಿಜಿತೋ ಭಕ್ತ್ಯಾ ಗಾಂಗೇಯಂ ನ ಜಘಾನಃ. ನಿಜವಾಗಲೂ ಪರಮಾತ್ಮ ಪರಶುರಾಮ ದೇವರನ್ನು ಏನು ಮಾಡ್ತಿದ್ರು? ಬರೀ ಸೋಲೋದು ಅದಲ್ಲ, ಕೊಲ್ಲೋದಲ್ಲ, ಕೊಂದು ಹಾಕಿಬಿಡ್ತಿದ್ರು. ಆದರೆ ಸೋಲಿಸಲಿಲ್ಲ, ಕೊಲ್ಲೂ ಇಲ್ಲ. ಅವ್ರಿಗೆ ಕೀರ್ತಿ ಕೊಡಬೇಕು. ಕೀರ್ತಿ ಕೊಟ್ಟಾಗ ಏನಾಗುತ್ತೆ? ಈ ಮಕ್ಕಳಿಗೆ ಆಟದಲ್ಲಿ ಪ್ರಸಿದ್ಧ ಗೆದ್ದುಬಿಟ್ರೆ ಅಳ್ತಾ ಕೂತ್ಬಿಡ್ತಾರೆ ಅವರು. ಅವ್ರ ಒಂದ್ಸತಿ ನಾವು ಸೋಲಬೇಕು, ಅವಾಗೆಲ್ಲ ಖುಷಿ ಆಗುತ್ತೆ. ಹೇಳಿ ನೋಡಿ ತೋರಿಸ್ಬಿಟ್ಟೆ ಅದು ಹೇಳ್ಕೊತ ಓಡಾಡ್ತಿರ್ತಾರೆ. ಅದು ಅವರಿಗೆ ಲೀಲೆ ಅಂತ ಗೊತ್ತಾಗೋದು ಆಮೇಲೆ ಆಗ ಗೊತ್ತಾಗಲ್ಲ. ಆ ದೊಡ್ಡವರು ನನಗೋಸ್ಕರ ಎಷ್ಟು ನಾಟಕ ಮಾಡಿದ್ರು ಅವ್ರದ್ದು ಆವಾಗ ಗೊತ್ತಾಗಲ್ಲ. ಇದು ಹಾಗೇ ಭಕ್ತಿಯಿಂದಾಗಿ ಗಾಂಗೇಯರ ಯಾವೊಬ್ಬ ಭೀಷ್ಮರ ಭಕ್ತಿಗೆ ಮೆಚ್ಚಿದನೇ ಹೊರತು ಪರಮಾತ್ಮನಿಗೆಲ್ಲೋದಕ್ಕೆ ಯಾವ ಶಕ್ತಿಗೂ ಸಾಲ್ತು. ಭಕ್ತಿ ಒಂದೇ ಶಕ್ತಿನೇ ಹೊರತು ಬೇರೆದಕ್ಕೆ ದೇವರು ಸಿಗೋದಿಲ್ಲ ಅಂತ ತೋರಿಸಿದ.
ತನ್ನ ಲೋಕದಲ್ಲಿ ಏನಾದರೂ ತಿಳ್ಕೊಳ್ಳಿ, ಅದು ವಸ್ತುಸ್ಥಿತಿ ಆಗಿಲ್ಲ ಅನ್ನೋದು ಯೋಚನೆ ಮಾಡೋದಿಲ್ಲ. ಅದು ಭಕ್ತರಿಗೆ ಕೆಟ್ಟ ಹೆಸರು ಬರಬಾರ್ದು. ಇದು ದೇವರ ಮಹಿಮೆ. ನಚಾಂಬಾಂ ಗ್ರಾಹಯಾಮಾಸ ಕರುಣಃ ಕೋ ಅಪರಸ್ತತಃ. ಅದೆಲ್ಲ ಇರಲಿ, ಶಿಷ್ಯ ಅವಳು ಬಂದು ಕೇಳ್ತಿದ್ದಾಳೆ ಮದುವೆ ಮಾಡಿಸಿ ಅಂತೇಳಿ. ಮದುವೆ ಮಾಡಿಸೋಕ್ಕಾಗಲಿಲ್ಲ ಅವ್ರ ಕೈಲೇ. ಇನ್ನೇ ನಮ್ಮ ಕೈ ನಮ್ಮ ಉದ್ಧಾರ ಮಾಡ್ತಾನೆ ಪರಮಾತ್ಮ. ಸಾಕ್ಷಾತ್ ಶಿಷ್ಯರಂತೂ ಅಲ್ಲ, ಗೊತ್ತಾಯ್ತಾ? ಸಾಕ್ಷಾತ್ ಶಿಷ್ಯರು. ಪಾಪ 400 ವರ್ಷ 425 ವರ್ಷ ಓದೋರು ಭೀಷ್ಮರು ಯಾರ ಹತ್ರ? ಪರಿಸರ ಅಂಥ ಶಿಷ್ಯನ ಮಾತೇ ಒಪ್ಪಿಸ್ಲಿಕ್ಕಾಗಲಿಲ್ಲ. ಇನ್ನು ಕಂಡವನ್ನೇನು ಒಪ್ಪಿಸ್ತಾರೆ ಅಂತ ಕೇಳಿದರೆ ಅದು ಅಲ್ಲ. ನಚಾಂಬಾಂ ಗ್ರಾಹಯಾಮಾಸ ಕರುಣಃ ಕೋ ಅಪರಸ್ತತಃ. ಅವ್ರ ಉದ್ಧಾರ ಬ್ರಹ್ಮದೇವರ ಶಾಪ ಇತ್ತಲ್ಲ, ಸತ್ಯ ಮಾಡಿ ಬ್ರಹ್ಮದೇವರ ಮಾತನ್ನು ಉಳಿಸ್ಬೇಕು. ಇವರಿಗೆ ಆಮೇಲೆ ಎಚ್ಚರಿಗೆ ಎಂಥ ಕೆಲಸ ಮಾಡಿದರು ಎಂದೂ ಮಾಡಲಿಲ್ಲ. ಯಾಕೆ ಬ್ರಹ್ಮಚಾರಿಗಿರಬೇಕು, ಶಾಪ ಕೊಟ್ಟಿದ್ದಾರೆ. ಶಾಪ ಉಳಿಬೇಕು, ಗೊತ್ತಾಯ್ತಾ? ಜೊತೆಗೆ ಮೂಲ ರೂಪದಲ್ಲಿ ಸೇರಿಸ್ಬೇಕು. ಎಲ್ಲ ಒಂದು ಯಾವುದೋ ನಾವು ಮೇಲೆ ನೋಡಿಬಿಟ್ಟು ಏನು ತಿಳ್ಕೊತೇವೆ, ಜನ ಕಾಣ್ತಾರೆ, ವಸ್ತು ಕಾಣುತ್ತೆ ಹೊರತು ಒಳಗಿನ ಅಭಿಪ್ರಾಯ ಕಾಣಿಸೋದಿಲ್ಲ. ಅದು ಯಾವಾಗ ಗೊತ್ತಾಗುತ್ತೆ ನಮಗೆ? ದೊಡ್ಡವರಾದ ಪ್ರೌಢರಾಗಬೇಕು. ಇಲ್ಲಿ ಹೆಚ್ಚೆಚ್ಚು ಓದಿ ಪ್ರೌಢ, ಅಲ್ಲಿ ವಯಸ್ಸಿನಲ್ಲಿ ಪ್ರೌಢರಾದರೆ ಗೊತ್ತಾಗುತ್ತೆ, ಇಲ್ಲಿ ಜ್ಞಾನದಲ್ಲಿ ಪ್ರೌಢರಾದರೆ ಗೊತ್ತಾಗುತ್ತೆ. ಇತ್ಯಾದಿಭ್ಯಶ್ಚ ಸ್ಕಾಂದೆ ನ ತತ್ರ ಸಂಸಾರ ಧರ್ಮ ನಿರೂಪ್ಯಾಹ. ಆದ್ದರಿಂದ ದೇವರ ವಿಷಯದೊಳಗೆ ಸಂಸಾರಿಗಳ ಲೆಕ್ಕ ಹಾಕಲಿಕ್ಕೆ ಹೋಗಬಾರ್ದು. ಸಂಸಾರಿಗಳಾದ ನಮಗೆ ಸೋಲು ಗೆಲುವು ಮತ್ತು ಅಶಕ್ತಿ ಏನೇನೋ ಇದೆ, ಆದರೆ ದೇವರಿಗೆ ಅದು ಯಾವುದು ನಮ್ಮ ಲೆಕ್ಕದಲ್ಲಿ ಅವರು ನೋಡಬಾರ್ದು ಅಂತ ಹೇಳ್ತಾರೆ. ದೇವರು ನಾವು ಕಬ್ಬಿಣದ ಲೆಕ್ಕದಲ್ಲಿ ಚಿನ್ನ ನೋಡಿದರೆ ಗತಿ ಏನಾಗುತ್ತಾಗ? ತೂಕ ಮಾಡಕ್ಕೆ ಹೋದ ದೊಡ್ಡ ಅಕ್ಕಿ ತೂಕ ಇದರೊಳಗೆ ಇಟ್ಟ ತಂದು ಏನು ಡಿಫ್ರೆನ್ಸೇ ಗೊತ್ತಾಗಲ್ಲ, ರೇಟ್ ಏನು ಗೊತ್ತಾಗೋದಿಲ್ಲ. ಅಯ್ಯೋ ಏನು ಇಲ್ಲ ಎಲ್ಲ ಎಷ್ಟು ದುಡ್ಡು ಕೊಟ್ಟರೆ ಬುದ್ಧಿ ಇಲ್ಲ ನಿಮಗೆ ನೋಡಿ ಅಂತ ಹೇಳ್ತಾರೆ. ಅದು ಇದರಲ್ಲಿ ನೋಡೋದಲ್ಲ, ಅದು ಯಾವುದ್ರಲ್ಲಿ ನೋಡ್ಬೇಕಾದ್ರೆ ಸುವರ್ಣನ ಯಾವಾಗಲೂ ಕೂಡ ಸೆನ್ಸಿಟಿವ್ ಬ್ಯಾಲೆನ್ಸ್ನಲ್ಲಿ ನೋಡ್ತಾರೆ. ಅದೆಲ್ಲ ಫಿಸಿಕ್ಸ್ ಓದೋರಿಗೆ ಗೊತ್ತಿರ್ತದೆ. ಈ ತೂಕದಲ್ಲಿ ನೋಡೋದಿಲ್ಲ. ಅದು ಯಾವ ತೂಕದಲ್ಲಿ ನೋಡ್ತಾರೆ? ಅದಿಷ್ಟೇ ಎಷ್ಟಿರುತ್ತೆ, ಒಂದು ಎಷ್ಟು ಹಾಕಿ ತೋರಿಸುತ್ತೋ ಅಂಥದ್ರಲ್ಲಿ ನೋಡ್ತಾರೆ. ಆ ರೀತಿ ಸೆನ್ಸಿಟಿವ್. ನಾವು ಬ್ರಹ್ಮಸೂತ್ರಾದಿಗಳನ್ನ ಇಟ್ಕೊಂಡು ನೋಡಬೇಕೇ ಹೊರತು ಇದರಿಂದ ನೋಡ್ಲಿಕ್ಕೆ ಹೋಗಬಾರ್ದು. ದೇವ್ರ ಮಹಿಮೆ ನೋಡಬೇಕಾದ್ರೆ ಇದು ಕ್ರೈಟೀರಿಯಾ ಅಲ್ಲ. ಇದು ಎಷ್ಟೋ ಸರ್ತಿ ನೋಡ್ತೀವಿ ರನ್ನಿಂಗ್ ರೇಸ್ನಲ್ಲಿ ಇಬ್ಬರು ಜೊತೆ ಬಂದಾಗ ಕಾಣಿಸುತ್ತೆ, ಭಾರಿ ಕಷ್ಟ. ಅದು ಅವಾಗ ಏನು ಮಾಡ್ತಾರಾಗ? ಅವು ಎಕ್ಸ್ಪೈರ್ಡ್ ಅಂಪೈರ್ಸ್ ಇರ್ತಾರೆ, ಅವ್ರೇನು ಮಾಡ್ತಾರೆ? ಸರಿಯಾಗಿ ಚೆಕ್ ಮಾಡ್ತಾರೆ. ಈಗಂತೂ ರೀಪ್ಲೇ ಮಾಡಿ ನೋಡೋಕ್ಕೆ ಬರ್ತಾರೆ ನೀಟಾಗಿ. ಗೊತ್ತಾ? ಅದು ಎಷ್ಟೋ ಇದರಲ್ಲಿ ಕೂದಲು ಎಷ್ಟು ಅಂತರದಲ್ಲಿ ವ್ಯತ್ಯಾಸ ಇರುತ್ತೆ. ಅವ್ನು ಫಸ್ಟ್ ಇವನು ಸೆಕೆಂಡ್ ಆಗಿಬಿಡ್ತಾನೆ, ಅಥವಾ ಥರ್ಡ್ ಅವನು ಫೋರ್ತ್ ಇಲ್ಲೇ ಇಲ್ಲ, ಅದರದ್ದು ಇಲ್ಲೇ ಇಲ್ಲ ಅವನಿಗೆ. ಅಷ್ಟು ವ್ಯತ್ಯಾಸ ಇರುತ್ತೆ, ಸೂಕ್ಷ್ಮ ವ್ಯತ್ಯಾಸ ಇರುತ್ತೆ. ಇದಕ್ಕೆಲ್ಲ ಯಾರನ್ನು ಬಿಡೋದಿಲ್ಲ. ಈ ಔಟು ನಾನು ಔಟು ಅಂತ ಯಾರು ಹೇಳಬೇಕು? 8 ಜನ ಪ್ರೇಕ್ಷಕರು ಹೇಳಿದ್ರೆ ಕೇಳಲ್ಲ. ಯಾರು ಹೇಳಬೇಕಾದ್ರೆ ಒಬ್ಬ ಅಂಪೈರ್ ಹೇಳಬೇಕಷ್ಟೆ. ಅರ್ಥ ಆಯ್ತಾ? ಇದು ಅರ್ಥ ಮಾಡ್ಕೊಂಡು ನಮ್ಮಲ್ಲೇ ಇಷ್ಟು ವ್ಯವಸ್ಥೆ ಇದೆ. ದೇವ್ರ ವಿಷಯ ಬಂದ ಮಾತಿಗೆ ಎಲ್ಲರೂ ವ್ಯವಸ್ಥೆ ತಮ್ಮದು ಕೆಲ ತೊಗೊಂಡ್ಬಿಡ್ತಾರೆ. ತಾನು ಹೇಳಿದ್ದೆ ಇದೆ ಅಂತ ಹೇಳಿ ತಪ್ಪು. ಇವ್ರು ಕಾಂಪಿಟೆನ್ಸೇ ಇಲ್ಲ. ಹೇಳೋದು ಜ್ಞಾನಿಗಳು ಹೇಳಬೇಕು. ಜ್ಞಾನಿಗಳು ಹೇಳಿ ಆಗಿದೆ ಏನಂತ, ನಿನ್ನ ಸಮಾನ ಯಾರೂ ಇಲ್ಲ ಅಂತ ಹೇಳಿ ಆಗಿಬಿಟ್ಟಿದೆ. ಅದರಿಂದಾಗಿಯೇ ನಮ್ಗೆ ಹೇಳೋ ಹಕ್ಕೇ ಅದರೊಳಗಿಲ್ಲ. ಇತ್ಯಾದಿಭ್ಯಶ್ಚ ಸ್ಕಾಂದೆ. ನೋಡಿ ಡಾಕ್ಟ್ರ್ ಇದರಲ್ಲಿ ಹೇಳ್ತಾ ಆರೋಗ್ಯವಂತ ಇದ್ದಾನೆ ಅವನು. ಇಲ್ಲ ಮೆಡಿಕಲ್ ಸರ್ಟಿಫಿಕೇಟ್ ಕೊಡಬೇಕು ಅವನಿಗೆ, ಆರೋಗ್ಯವಂತ ಡಾಕ್ಟ್ರು ಕೊಡಬೇಕು. ಇವನು ನಾನು ಹೇಳ್ಕೊತಾನಷ್ಟೇ. ಯಾತಕ್ಕೂ ಲೀವ್ ಹಾಕಬೇಕಾದ್ರೆ ಇದಕ್ಕೆ ಜ್ವರ ಬಂದಾಗಾಯ್ತು ಅವನಿಗೆ. ಮುಗಿದ ತಕ್ಷಣ ಇದು ಹೋಯ್ತು ಅವರಿಗೆ. ಬಂದಿದ್ದು ಒಪ್ಪೋದಿಲ್ಲ, ಬಿಡ್ತು ಹೋಗಿದ್ದು ಒಪ್ಪೋದಿಲ್ಲ. ಎರಡಕ್ಕೂ ಏನು ಬೇಕು? ಅದು ಜ್ವರ ಇದೆ, ಹೆಲ್ತ್ ಕೆಟ್ಟಿದೆ, ಡಾಕ್ಟ್ರೇ ಹೇಳಬೇಕು. ಈಗ ಸರಿ ಹೋಗಿದ್ದಾರೆ ಮತ್ತೆ ಡಾಕ್ಟ್ರೇ ಹೇಳಬೇಕು. ಯಾತಕ್ಕೆ? ಯಾವುದನ್ನು ಯಾರೋ ಅಥಾರಿಟಿನೋ ಅವ್ರು ಸರ್ಟಿಫೈ ಮಾಡಬೇಕೆ ಹೊರತು ಕಂಡವ್ರು ಮಾಡೋ ಹಾಗಿಲ್ಲ. ಇದೆಲ್ಲ ಗೊತ್ತಿದ್ದು ಕೂಡ ರಾಮಾಯಣ ಮಹಾಭಾರತ ಎಲ್ಲರೂ ಕಾಮೆಂಟ್ ಮಾಡೋದೆ, ಮಾಡ್ಲಿಕ್ಕೆ ಹೋಗಬಾರ್ದು. ನಿಮಗೆ ಗೊತ್ತಿಲ್ಲ ಅಂತ ಹೇಳ್ಬೇಕು. ತೀರಿ ಏನು ಹೇಳಬೇಕಾಗ? ನಿಮಗೆ ಗೊತ್ತಿಲ್ಲ, ಅದು ಸರಿಯಾದ ಉತ್ತರ. ಅದು ಬಿಟ್ಟುಬಿಟ್ಟು ಅದೊಂದು ಮಾತ್ರ ಗೊತ್ತಿದ್ದೀನಿ, ಅಲ್ಲ ಗೊತ್ತಿಲ್ಲ, ಅದು ಮಾತ್ರ ಗೊತ್ತಿದೆ. ತಾನು ದುಃಖ ಪಡ್ತಾನೆಲ್ಲ ಗೊತ್ತಿಲ್ಲ, ರಾಮ ದುಃಖ ಪಟ್ಟ ಒಂದು ಮಾತ್ರ ಭಾರಿ ಗೊತ್ತಿವನಿಗೆ. ಇದು ತಪ್ಪಾಗುತ್ತೆ. ನಚ ಪರಾವರ ಭೇದ ಅವ ಸಂಸಾರ ಧರ್ಮ ಸುಖ ದುಃಖಾದಿಗಳು ಯಾರಲ್ಲಿ ಹುಡುಕಬಾರ್ದು? ಇದನ್ನು ದೇವರಲ್ಲಿ ಹುಡುಕಬಾರ್ದು. ಇವತ್ತು ನಮ್ಮ ಜನ ಯಾರೋ ಬಂದು ಕೂತು ಹೋಗ್ತಾರೆ, ಅವ್ರಿಗೆ ಇಷ್ಟ ಇಲ್ಲ, ಅವ್ರು ಹೋದ್ಮೇಲೆ ಚೆನ್ನಾಗಿ ತೊಳಿತಾರೆ. ಗೋಮಯ ಹೇಗೆ ತೊಳೆದು ಬಿಡ್ತಾರೆ. ಅದು ಆಕಾಶ ತೊಳೆಯಲ್ಲಿ ಯಾರು ಗೊತ್ತಲ್ಲ. ಆಕಾಶ ಯಾರು ಕ್ಲೀನ್ ಮಾಡಿದ ಯಾರು ನೋಡಿದ್ದೀರಾ? ಯಾಕೆ? ಜನಕ್ಕೂ ಏನು ಗೊತ್ತಾಗ್ಬಿಟ್ಟಿದೆ, ಆಕಾಶ ಗಲೀಜಾಗಲ್ಲ. ವಿಷ್ಣು ಪದ ಅದು. ದೇವರ ಸ್ವರೂಪಕ್ಕೇನಿಲ್ಲ, ಎಂದೂ ಕೂಡ ಮೈಲಿಗೆ ಇಲ್ಲ. ಇವೆಲ್ಲ ಗೊತ್ತಾಗ್ಲಿಕ್ಕೆ ಎಲ್ಲ ಎಕ್ಸಾಂಪಲ್ ದೇವರು ಇಟ್ಟಿದ್ದಾರೆ. ಸಂಸಾರದ ಅಲ್ಲ, ಸಂಸಾರದ ದುಃಖವನ್ನು ದೇವರಿಗೆ ಹೇಳಬಾರ್ದು. ನಮ್ಮ ಸಂಸಾರ ದುಃಖಗಳೇನು? ಸಂಸಾರ ಅಂದಮೇಲೆ ಇದ್ದಿದ್ದೆ ಏನಂತಾರೆ, ಜಗಳ ಅದು ಇದು ನೂರಾರು ಗೋಳುಗಳು ದಿವಸ ಇದ್ದಿದ್ದೇನೆ. ಅದು ದೇವ್ರಿಗೆ ಹೇಳಬಾರ್ದು. ಯಾಕೆ? ದೇವರ ಸಂಸಾರಿನೇ ಅಲ್ಲ, ದೇವರ ಸಂಸಾರಿನೇ ಅಲ್ಲ, ಅವನಂತ ಸಂಸಾರಿನೇ ಇಲ್ಲ. ಆ ವಿಚಾರ ಬೇರೆ. ಯಾಕೆ? ಲಕ್ಷ್ಮೀರ್ಯಸ್ಯ ಪರಿಗ್ರಹ
ಮಹಾಲಕ್ಷ್ಮಿ ಹೆಂಡತಿ, ಬ್ರಹ್ಮದೇವರ ಮಗ, ರುದ್ರರ ಮೊಮ್ಮಗ, ಅಯ್ಯೋ ಇಡೀ ಬ್ರಹ್ಮಾಂಡನೇ ಮಂದಿರ, ದೇವತೆ ಪರಿವಾರ, ಭಾರಿ ದೊಡ್ಡ ಸಂಸಾರಿ, ವಿಶ್ವಕುಟುಂಬಿ ದೇವರು. ಆದರೂ ಸಂಸಾರಿ ಅಲ್ಲೇ ಇಲ್ಲ. ಅದು ಅನುಗ್ರಹದ ಸಂಸಾರಿನೇ ಹೊರತು ನಮ್ಮದು ಬಂಧನದ ಸಂಸಾರ. ಏನೋ ಯಾಕೆ ಕೇಳಬಾರ್ದ? ಅದಕ್ಕೆ ಛೇ 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 ದೇವ್ರಿಗೆ ಹಾಗಿದ್ರೆ ದೇವ್ರಿಗೆ ದೇವ್ರನ್ನೇ ಕೇಳು. ಕರ್ಮಾನುಸಾರ ಮಾಡೋದ್ರೆ ದೇವ್ರು ಯಾತಕ್ಕೆ ಬೇಕು? ಅದೇ ಮೀಮಾಂಸಕರು ಹೇಳಿದ್ದು. ದೇವರೇ ಬೇಕಾ? ನಮ್ಮ ಕರ್ಮ ಅಷ್ಟೇ. ನಮ್ಮ ಕರ್ಮ ಸರಿ ಇದ್ದರೆ ಒಳ್ಳೇದು ಮಾಡ್ತಾನೆ, ಸರಿ ಇಲ್ಲ ಕೆಟ್ಟದ್ದು ಮಾಡ್ತಾನೆ. ಅದು ಯಾರ ಕೈಲಿದೆ ಅಂತಾಯ್ತು? ಈಗ ಕರ್ಮದ ಕೈಲಿ ಅಷ್ಟೇ. ಇದನ್ನು ಅಲ್ಲ. ಯಾಕೆ ಕೇಳ್ಕೊಂಡ್ರೆ ಡಾಕ್ಟ್ರಿಗೆ ಕೂತ್ಕೊಬಿಟ್ಟು ಪೇಷಂಟ್ ಮಾಡಿ ಹರಟಿ ಹೊಡೆದು ಬಂದ್ರಾಗತ್ತೆ. ವಾಸಿ ಆಗಿದ್ದು ಸ್ವಾಮಿ ಅಂತ ಕೇಳಬೇಕು, ವಾಸಿ ಮಾಡಿ ಅಂತ ಕೇಳಬೇಕು. ಅದಕ್ಕೆ ಹೋಗಿರೋದು ಅವನು. ಕುಶಲ ಪ್ರಶ್ನೆ ಹೋಗಾಗಿಲ್ಲ. ಗೊತ್ತಾಯ್ತಾ? ಅದು ತಪ್ಪಲ್ಲ. ಯಾಕೆ ತಪ್ಪಲ್ಲ? ಅದು ನೆಸೆಸಿಟಿ. ಅದು ನೆಸೆಸಿಟಿ. ಸಾಧನೆಗೆ ಏನು ಬೇಕೋ ಅದನ್ನು ಕೇಳಬೇಕು. ಅದು ತಪ್ಪಲ್ಲ. ಬಟ್ ಬರೀ ಆರೋಗ್ಯಕ್ಕೆ ಸಿನಿಮಾಕ್ಕೆ ಹೋಗ್ತೇನೆ, ಬುಕ್ ಮಾಡಿಬಿಟ್ಟಿದ್ದೇನೆ, ಹೋಗಬೇಕು, ಅದಕ್ಕೆಲ್ಲ ಕೇಳಾಗಿಲ್ಲ. ಅದು ಕಮ್ಮಿ. ಅದು ನೀನು ಮಾಡಿದೆ ಅದಕ್ಕೆ ಫಸ್ಟ್ ನಿಷಿದ್ಧ ಕೆಲಸ. ವಿಹಿತ ಕೆಲಸಕ್ಕೆ ಕೇಳಿದರೆ ಎಲ್ಲ ಏನೇ ಕೇಳಿ ನೀವೀಗ ಮಕ್ಕಳು ಎಲ್ಲ ಕಾಮ್ಯಫಲನೂ ಕೇಳಿದ. ಆದರೆ ಕೇಳಿಲ್ಲ ಅವನು. ಯಾತಕ್ಕೆ? ಕಾಮ್ಯಫಲ ಇಲ್ಲಿ ಯಾತಕ್ಕೆ ಲಿಂಕ್ ಮಾಡಿಬಿಟ್ಟಿದ್ದಾನ ಅವನು? ಸಾಧನೆಗೆ. ಅವ ಏನು ಕೇಳಿದ್ರೂ ದೋಷ ಅಲ್ಲ. ಆದರೆ ಇಲ್ಲದವರು ಸಣ್ಣ ಕೇಳಿದ್ರು ದೋಷ. ಯಾತಕ್ಕೋಸ್ಕರ? ಕಾಮ್ಯ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ವ್ಯತ್ಯಾಸ ಇದೆ. ಒಂದೇ ಒಂದು ಪದನೇ. ಎಲ್ಲ ಕೇಳಿ ನಿಷ್ಕಾಮನಾಗಿರ್ಬೋದು, ಏನು ಕೇಳಿದ ಸಕಾಮನಾಗಿರ್. ಏನು ಕೇಳಿಲ್ಲ ನಾನು, ಅದೇ ದೊಡ್ಡ ಕಾಮನೆ ಅವನಿಗೆ. ನಾನು ಕೇಳಿ ಭಾರಿ ದೊಡ್ಡ ಮನುಷ್ಯನ, ಇದನ್ನು ಅಹಂಕಾರ ಶುರುವಾಯಿತು. ಅದಕ್ಕೆ ಸಂಸಾರದಲ್ಲಿದ್ದು ಸಂಸಾರದಲ್ಲಿರೋದು ಅಂದರೆ ತಾವರೆಯಲ್ಲಿ ದೃಷ್ಟಾಂತ ಕೊಟ್ಟು ಪದ್ಮಪತ್ರ ಮೀಮಾಂಬಸ. ಅಷ್ಟು ನೀರಲ್ಲಿದೆ, ಒಂದು ಹನಿ ನೀರು ಅದಕ್ಕೆ ಅಂಟೇ ಇಲ್ಲ. ಇದು ತೆಗೆದ್ರೆ ಏನಿಲ್ಲ ಅದರಲ್ಲಿ. ಇದು ಅದರ ವೈಶಿಷ್ಟ್ಯ. ಆ ಜ್ಞಾನಿ ಆಗಿರ್ತಾನೆ ಅಂಥೇಳಿ. ಅದಕ್ಕೆ ಕಾಮ್ಯವನ್ನು ಕೇಳಿಯೂ ಕೂಡ ನಿಷ್ಕಾಮನಾಗ್ಲಿಕ್ಕೆ ಬರುತ್ತೆ. ಆಗುತ್ತೆ ಅಂತ ಹೇಳ್ತೀವಿ. ಇವತ್ತು ಕೇಳಲಿಲ್ಲ ನಾನು ನಿಮಗೆ. ನಮ್ಮ ಸ್ಕೂಲಿಗೆ ಗೌರ್ಮೆಂಟ್ ಗ್ರಾಂಟ್ ಅಪ್ಲೈ ಮಾಡ್ತಾರೆ. ಬಿಲ್ಡಿಂಗ್ ಆಗಬೇಕಾಗಿದೆ, ಎಷ್ಟು ಜನ ಇದ್ದಾರೆ, ಇಷ್ಟು ಗ್ರಾಂಟ್ ಬೇಕು ಅಂತ ಕೇಳ್ತಾರೆ. ಕಾಮ್ಯ ಅವನು ಹೊಡೆದ ಒಳಗೆ ಹಾಕ್ರಿ ಅಂತ ಹೇಳೋದಿಲ್ಲ. ನಾನು ಮನೆ ಕಟ್ಕೊತೀನಿ ದುಡ್ಡು ಅವಾಗ ಕಾಮ್ಯ ಅಲ್ಲ. ನಾವು ಮನೆ ಕಟ್ತೀರಿ, ಅದು ಇದು ಮಾಡ್ತೀವಿ, ಇನ್ನೊಂದು ಫ್ಲೋರ್ ಹಾಕ್ಸಿದ್ರು ಕೊಡ್ರಿ ಅಂತೇಳಿ. ಇದು ಸಂಸ್ಥೆ. ಇದು ಹೋಗ್ಬೇಕಾದ್ರೆ ಏನು ಮಾಡ್ತಾರೆ? ನೋಡೋಗ್ತಾನೆ ಮನೆಗೆ ಅವನು? ಇಲ್ಲ. ಪ್ರತಿ ಸ್ಥಾನ ಕೊಡ್ತಾನೆ ಹೋಗಿ ಅಲ್ಲಿ? ಇಲ್ಲ. ಡೆವಲಪ್ ಮಾಡ್ತಿದ್ದಾನೆ. ಅದು ದೊಡ್ಡದು. ಅರ್ಥ ಆಯ್ತಾ? ದೊಡ್ಡದು. ಒಂದೇ ವಸ್ತುನೇ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯ. ಮುಂದೆ ನೆಕ್ಸ್ಟ್ ಬರೋದು ಅದೇನೆ. ದೇವರಿಗೋಸ್ಕರ ಮಾಡಿದ ತಕ್ಷಣ ಏನಾಯ್ತದು? ಮೋಚಕ. ನನಗೆಂತ ಮಾಡಿದ ತಕ್ಷಣ ಬಂಧಕ. ಅದೇ ಕರ್ಮನೇ. ಈ ಕಡೆ ಎಷ್ಟು ಡಿಫರೆನ್ಸ್ ಇದೆ ಗೊತ್ತಾಯ್ತಾ? ಭೀಮಸೇನದೇವ್ರು 24 ಪತ್ನಿಯರು. ಗೊತ್ತಾಯ್ತಿಲ್ಲ. ಅರ್ಜುನಿಗೆ 3 ಜನ ಹೆಂಡಂದರು. ಇಷ್ಟಾದರೂ ಕೂಡ ಕ್ಷತ್ರತೇಜ ಬ್ರಹ್ಮಚಾರಿ ಕೌಮಾರ ಅಂಥ ಬ್ರಹ್ಮಚಾರಿಗಳೇ ಇಲ್ಲ. ಗೊತ್ತಾಯ್ತಿಲ್ಲ. ಇವ್ರು ಅಶ್ವತ್ಥ ಅವರು ಮದುವೆನೇ ಆಗಿಲ್ಲ ಪಾಪ. ಅವರು ಮಾತಾಡಿದ್ದಕ್ಕೆ ಏನಾಯಿತು? ಹ್ಞೂ ಅಂತ ಒಪ್ಕೊಂಡಿದ್ದಕ್ಕೆ ಬ್ರಹ್ಮಚಾರಿ ಹೋಯ್ತು ಅಂತ ಹೇಳಿ. ಅದೆಲ್ಲ ಏನು ಆ್ಯಕ್ಚುಲಿ ಗುಣಗಳೆಲ್ಲ ಎಲ್ಲಿರಬೇಕದು? ನಮಗೆಲ್ಲ ಮೇಲ್ನೋಟಕ್ಕೆ ಕಾಣಿಸೋದಿಲ್ಲ. ಸಕಾಮ ನಿಷ್ಕಾಮನೆ ಅಂತ ಅರ್ಥ ಆಗೋದಿಲ್ಲ. ಪಾಂಡವರು ರಾಜ್ಯ ಕೇಳಿದರು. ಯಾತಕ್ಕೆ? ಲೋಕ ಕಲ್ಯಾಣ ಮಾಡಬೇಕು. ತುಂಬ ಜನ ಅಧಿಕಾರ ಯಾತಕ್ಕೆ ಕೇಳ್ತಾರೆ ಅಂದರೆ, ಎಷ್ಟೇ ನಾವು ಉಪಕಾರ ಅಧಿಕಾರ ಇದ್ದ ಮಾಡೋಕ್ಕೆ ಬರೋದಿಲ್ಲ. ಅಧಿಕಾರ ಇದ್ದ ಮಾಡೋಷ್ಟು ಉಪಯೋಗ ಉಪಕಾರ ಇನ್ನೊಬ್ಬರಿಗೆ ಮಾಡೋಕ್ಕೆ ಎಷ್ಟು ಮಾಡ್ಬೋದು ಒಬ್ಬನು? ಪಾಪ ಅಧಿಕಾರ ದೊಡ್ಡ ವ್ಯಾಪ್ತಿ ಬಂದೋಯ್ತು ಅವನಿಗೆ. ಗೊತ್ತಾಯ್ತಾ? ಆದಷ್ಟು ಅಧಿಕಾರ ಕೇಳಿದ ದೋಷ ಅಲ್ಲದು. ಯಾವಾಗ ದೋಷ? ದುಡ್ಡು ಮಾಡಬೇಕು, ಅದಕ್ಕೆ ಕೇಳ್ತಾರೆ. ಗೊತ್ತಾಯ್ತಾ? ದುಡ್ಡು ಕೊಡ್ಲಿಕ್ಕೆ, ದುಡ್ಡು ತಿನ್ನೋಕ್ಕೋಸ್ಕರ. ಅದು ಭಯಂಕರ ನರಕಕ್ಕೆ ಕಾರಣ ಆಗುತ್ತೆ. ಒಂದೇ ಒಂದು ವಿಷಯನೇ. ಇಲ್ಲದ್ರೆ ಯಾವುದೋ ರಾಜರೇ ಆಗ್ತಿದ್ದೆ. ನಿಮ್ಮ ಪ್ರಕಾರ ನಿಷ್ಕಾಮರಾಗೋದು ಧ್ರುವಪ್ರ ರಾಜರಾಗಬಾರ್ದಾಗಿತ್ತಾಗಿದ್ದರೆ. ಅವ್ರು ಏನು ಭಾವಿ ಇದು ಗ್ರಾಚಾರ ನಿಷ್ಕಾಮ ಮಾಡಿಬಿಟ್ಟು ನನಗೆ ಆಯ್ತು ಕೊಡ್ತೀವಿ ಮತ್ತೆ ಅಂತ ದೇವ್ರನ್ನ ಅವ್ರು ಕೇಳಲೂ ಇಲ್ಲ. ದೇವರು ಮಾಡೋ ಅಂತೇಳೇ ಹೇಳಿದರು. ಅಲ್ಲೇನು ಸತ್ಯಲೋಕ ಬ್ರಹ್ಮದೇವ ಸತ್ಯಲೋಕಾಧಿಪತಿಗಳು. ಹಾಗಿದ್ರೆ ಎಷ್ಟು ಕಾಮನೆ ಇರಬೇಕು ಅವರಿಗೆ? ಅರ್ಥ ಆಯ್ತಾ? ಅಲ್ಲ. ಸೊ ಕಾಮನೆ ಎಂಬುದು ಒಳಗಿನ ಪದಾರ್ಥ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅದು ಯಾರಿಗೆ ಗೊತ್ತಾಗುತ್ತದ? ಸಂಬಂಧಪಟ್ಟವ್ರಿಗೆ ಮಾತ್ರ. ಎಷ್ಟೊತ್ತೆ ಅವನು ಕೆಮ್ತಾನೆ ಯಾತಕ್ಕೆ ಬಂದಿದ್ದೆ ಅವನಿಗೆ ಗೊತ್ತಿಲ್ಲ. ಡಾಕ್ಟ್ರ್ ಹೇಳಿದಾಗ ಗೊತ್ತಾಗಬೇಕು. ಅದು ಬರೀ ಒಣ ಕೆಮ್ಮು, ಕ್ಯಾನ್ಸರ್ ಕೆಮ್ಮು ಅಂತ ಗೊತ್ತಾಗಬೇಕಾದ್ರೆ ಡಾಕ್ಟ್ರ್ ಆಗಬೇಕಾದ್ರೆ. ನಮ್ಮಲ್ಲೇ ಇರೋ ರೋಗ ಇರೋದು ನಮ್ಮೊಳಗೆ. ನಮಗೆ ನಮ್ಮ ರೋಗನೇ ನಮಗೆ ಗೊತ್ತಾಗೋದಿಲ್ಲ ಅಂದಮೇಲೆ ಇವೆಲ್ಲ ಗೊತ್ತಾಗೋದಿಲ್ಲ. ಅದಕ್ಕೆ ಸಂಸಾರ ಧರ್ಮಗಳನ್ನು ದೇವರಲ್ಲಿ ಹೇಳೋದಕ್ಕೆ ಹೋಗಬಾರ್ದು. ಯತ್ರ ಚ ನಿತ್ಯ ಮುಕ್ತರಲ್ಲಿ ಅದನ್ನು ಹೇಳ್ತಾರಾ? ಯತ್ರ ಚ ಪರಾವರ ಭೇದೋ ಅವಗಮ್ಯತೆ. ಯಾರು ಹೇಳಿದ್ರು? ಜೈಲರ್ ಆಗಿದ್ದಾನೆ, ಅವ್ರು ಹೆಣ್ಣು ಕೊಡೋದಿಲ್ಲ. ಅವ್ರು ಜೈಲರ್ ಅಂತ ಅವನು ಪಾಪ. ಜೈಲರು ಜೈಲು ಅಧಿಕಾರ ಅದು ಜೈಲರ್ ಅನ್ನೋದು. ಅರ್ಥ ಆಯ್ತಾ? ಜೈಲ್ಡ್ ಅಲ್ಲ. ಜೈಲ್ಡ್ ಅಂದ್ರೇನೋ? ಜೈಲಲ್ಲಿರೋರು ಅವರು, ಅಪರಾಧಿ ಅವರು. ಜೈಲರ್ ಅಂದರೆ ಅದರ ಯಜಮಾನ ಅವರು.
ಅದರಿಂದ ಏನಲ್ಲ ಸ್ಯಾನಿಟರಿ ಇಂಜಿನಿಯರ್ನೋ ಹೆಣ್ಣು ಕೊಡೋದಿಲ್ಲ. ಸ್ಯಾನಿಟರಿ ಚರಂಡಿ ತೊಳಿತಾನೋ ಅವನು ತೊಳಿಯೋದಿಲ್ಲ. ಯಾರು ತೊಳಿಸ್ತಾರೆ? ವ್ಯವಸ್ಥೆ ಇದೆ ಅದಕ್ಕೆ. ಇವನು ಹೇಳೋದು ಕ್ಲೀನ್ ಮಾಡ್ತಾ ಕೊಡ್ತಾನ. ಹೆಸರು ಸ್ಯಾನಿಟರಿ ಇದ್ದೀರ ಅವರು. ಆದರೆ ಸ್ಯಾನಿಟರಿ ಕೆಲಸ ಮಾಡಲ್ಲ ಅವನು. ಏನು ಮಾಡಿಸ್ತಾನೆ. ಕೆಲವು ಕೆಲಸಗಳನ್ನ ತಾನು ಮಾಡಲೇಬಾರದು. ಮಾಡಿಸಿದರೆ ಅಧಿಕಾರ, ಅದು ಮಾಡಿದರೆ ಅದು ದೋಷ. ಸೇವಕ ಆಗ್ತಾನೆ. ಕೆಲವು ಪದಗಳು ನೋಡೋದಕ್ಕೆ ಇದು ಕಾಣಿಸುತ್ತೆ. ಅದಕ್ಕೆ ಪರಮಾತ್ಮ ದುಃಖ ಸ್ವಾಮಿ. ಜೈಲಿನ ಅಧಿಕಾರಿ ಇದ್ದಾಗ ದುಃಖದ ಅಧಿಕಾರಿ ಅಷ್ಟೇ, ದುಃಖಿ ಅಲ್ಲ. ದುಃಖಿ ಆದರೆ ಒಳಗಿದ್ದು ಅನುಭವಿಸ್ಬೇಕು. ಇಲ್ಲಿ ಹಾಗಿಲ್ಲ. ಅದನ್ನೆಲ್ಲ ಬಿಡಿಸ್ತಾರೆ. ಸಂಸಾರ ಧರ್ಮ ಬೇರೆ, ಮುಕ್ತರ ಧರ್ಮ ಬೇರೆ. ಯತ್ರ ಚ ಪರಾವರಭೇದೋ ಅವಗಮ್ಯತೆ ತತ್ರ ಅಜ್ಞಬುದ್ಧಿಮಪೇಕ್ಷ ಅವರತ್ವಂ. ಕೆಲವು ಕಡೆಗೆ ಪರಾವರ ಭೇದ ಕಾಣಿಸುತ್ತೆ. ಬಲರಾಮ ಅಣ್ಣ, ಕೃಷ್ಣ ತಮ್ಮ, ಜರಥ ಅಪ್ಪ, ರಾಮ ಮಗ, ಇವೆಲ್ಲ ಏನು ಪರ ಅವರ. ಪರ ಅಂದ್ರೇನು? ಅವರು ದೊಡ್ಡವರು, ತಂದೆಯಾಗಿ ದೊಡ್ಡವರು. ಅದಕ್ಕೆ ತಂದೆ ಮಾತನಾಡ್ಸೋಕ್ಕೋಸ್ಕರ ರಾಮದೇವರು ಕಾಡಿ ಹೊರಟರು. ತಂದೆಯೇ ಇಲ್ಲ ಫಸ್ಟು. ಲೋಕಧರ್ಮ ಅದು ಅಷ್ಟೇ ಹೊರತು ದೇವರಲ್ಲಿ ನಿಜವಾಗಲೂ ಆ ದೋಷಗಳಿಲ್ಲ. ಅದಕ್ಕೆ ಹೇಳ್ತಾರೆ ಅದು ಅಜ್ಞಬುದ್ಧಿಮಪೇಕ್ಷ ಅವರತ್ವ. ಅಜ್ಞಬುದ್ಧಿ, ತಿಳುವಳಿಕೆ ಇಲ್ಲದವರ ದೃಷ್ಟಿಯಿಂದ ತಮ್ಮನೇ ಹೊರತು ಆ ತಮ್ಮನಾಗಿದ್ದ ಬಲರಾಮದೇವರು ಯಾಕೆ ಹೇಳಿದ್ರು ಕೃಷ್ಣ ನೀನೇ ಕಾಪಾಡು ಅಂತ ಯಾಕೆ ಹೋಗ್ತಿದ್ರು? ಅಲ್ಲ. ವಿಶ್ವರೂಪಂ ಅವೇಕ್ಷ ಅನ್ಯತ್ರ ತಚ್ಚೋಕ್ತಂ. ವಿಶ್ವರೂಪಂ ಅಪೇಕ್ಷೆ. ಇವತ್ತು ಉದಾಹರಣೆ ಅಧಿಕಾರಿ ಇದ್ದಾರೆ. ಒಬ್ಬ ಅಧಿಕಾರಿ ಬಂದ, AC ಬಂದಿದ್ದ, ಅಪಾಯಿಂಟ್ ಆದ. ಒಬ್ಬ ಸೂಪರಿಂಟೆಂಡೆಂಟ್ ರಿಟೈರ್ ಆಗೋ ಸ್ಥಿತಿಯಲ್ಲಿದೆ. ನೆಕ್ಸ್ಟ್ ಡೇ ರಿಟೈರ್ ಆಗ್ತಾನೋ. ನಾನು ಸೀನಿಯರ್, ನಮ್ಮ ಗೌರವ ಕೊಡಿ ಅಂತ ಕೇಳೋದಿಲ್ಲ. ಯಾಕೆ? ವರ್ಚಿಯ ಪೋಸ್ಟೇ ಜ್ಞಾನಿ ಬಂದು ಹೋಗ್ಬಿಡ್ತಾರೋ. ಏಜು ಸೀನಿಯರ್ ಯಾವುದೂ ಕೌಂಟ್ ಆಗೋದಿಲ್ಲ. ಇಲ್ಲ ನಿಮ್ಮ ಸರ್ವಿಸ್ ಎಷ್ಟು, ನನ್ನ ಸರ್ವಿಸ್ ಎಷ್ಟು ಗೊತ್ತಾ ಅಂತ ಹೇಳಬಾರ್ದು. ಗೊತ್ತಾಯ್ತಿಲ್ಲ? ಅದು ಬೇರೆಯೇ ಬೇರೆ. ಇವತ್ತು ಬಂದಿದ್ದಾನೆ, ಇವತ್ತು ರಿಟೈರ್ ಆಗ್ತಾನೆ ಅವನು. ಆದರೂ ಕೂಡ ಇವನೇ ದೊಡ್ಡವನು, ಅವನಲ್ಲ. ಆದರೂ ಸೀನಿಯರ್ ಅನ್ನೋ ಪದ ಅವನಿಗಿದೆ. ಸೀನಿಯರ್ ಪದ ಇದ್ದು ಮಾತ್ರಕ್ಕೆ ಏನಾಗಲಿಲ್ಲ, ಅವನು ಯೋಗ್ಯತೆಯಲ್ಲಿ ದೊಡ್ಡವನಾಗಲಿಲ್ಲ. ಸೀನಿಯರ್ ಒಂದೇ ಕಾರಣಕ್ಕೆ ಯೋಗ್ಯತೆಯಲ್ಲಿ ದೊಡ್ಡವರಾಗಬೇಕು ಅಂತಿಲ್ಲ. ಯಾರು? ಹೌದಾ? ಅಲ್ಲಿ ಹೋಗು. ಹೌದು, ಅಲ್ಲಿ ಬಿಟ್ಟು ಪರೀಕ್ಷೆ ಕೊಡಬೇಕು. ಏನಾಯಿತು ಗೊತ್ತಾಯ್ತಾ? ಆದ್ದರಿಂದ ಅದೆಲ್ಲ ತಿಳಿಯೋಕ್ಕೆ ಹೋಗಬಾರ್ದು. ಸೀನಿಯಾರಿಟಿ ಹೌದು, ಇದಲ್ಲ, ಏನಲ್ಲ, ಹಿರಿತನ ಇಲ್ಲ. ಯಾವುದರಲ್ಲಿ ಯೋಗ್ಯತೆಯಲ್ಲಿ ದೊಡ್ಡವನಲ್ಲ. ವಯಸ್ಸಿನಲ್ಲಿ ದೊಡ್ಡವನಾಯಿತು, ಯೋಗ್ಯತೆಯಲ್ಲಿ ದೊಡ್ಡವನಾಗಲಿಲ್ಲ. ಇವೆಲ್ಲ ಸರಿ ನೋಡಬೇಕು. ಅವರು ಕೂಡ ಅಷ್ಟೇ, ವಯಸ್ಸಿನ ಪ್ರಕಾರ ಗೌರವ ಕೊಡ್ತಾರೆ. ವಯಸ್ಸಾಗಿದೆ ಅಂಥೇಳಿ ಅವನು ಇವನು ಸಾರ್ ಅಂತ ಕರೆಯೋದಿಲ್ಲ. ಇಷ್ಟಲ್ಲಿ ಮಾಡಿ ಸಾರ್ ಅನ್ನೋದಿಲ್ಲ. ಬನ್ನಿ ಕೂತ್ಕೊಳ್ಳಿ ಎಲ್ಲ ಮಾತಾಡ್ಬೋದು. ಇವನು ಅಷ್ಟೇ. ಇವನು ಏನೇ ಅಂದರೂ ಏಕವಚನ ಉಪಯೋಗಿಸಾಗಿಲ್ಲ ಚಿಕ್ಕವನು ಅಂತೇಳಿ. ಏನಂತ ಉಪಯೋಗಿಸ್ತಾನೆ? ವಚನ ಹೇಳ್ತಾನೆ. ಇವೆಲ್ಲ ಕೂಡ ಲೋಕದಲ್ಲಿ ನಡೀತಿರೋದೆ. ಅಂದಮೇಲೆ ದೇವರಿಗೆ ಹಾಕಿ ಪ್ಲೇ ಮಾಡೋಕ್ಕಾಗತ್ತಾ? ಪರಿಪೂರ್ಣಾನಿ ತಚ್ಚೋಕ್ತಂ ವಿಶ್ವರೂಪಮಪೇಕ್ಷ ಅನ್ಯತ್ರ. ವಿಶ್ವರೂಪಮಪೇಕ್ಷ ಅನ್ಯತ್ರ. ಅರ್ಜುನ ಕೇಳ್ತಾನೆ, ನನಗೆ ಆ ರೂಪ ತೋರಿಸ್ಬಿಡು ಕೃಷ್ಣ, ಈ ರೂಪ ನೋಡೋಕ್ಕೆ ನನಗಾಗೋದಿಲ್ಲ. ಅರ್ಜುನ ಏನು ತಪ್ಪು ತಿಳ್ಕೊಂಡು ಅರ್ಜುನ ಈಗ ಏನು ತಪ್ಪು ತಿಳ್ಕೊಂಡು ಆ ಮಾತಿನೊಳಗೆ? ದೇವರ ರೂಪಗಳಲ್ಲಿ ಭೇದ ಇದೆ ಅಂತ, ವಿಶ್ವರೂಪ ಭೇದ ಇದೆ ಅಂದರೆ ಹೋಯ್ತಲ್ಲ. ದೇವರಲ್ಲಿ ರೂಪರೂಪ ಭೇದ ಇಲ್ಲ ಅಂತ ಹೇಳಿದ ಮೇಲೆ ಅರ್ಜುನ ತಿಳ್ಕೊಂಡಲ್ಲ. ಅದಕ್ಕೆ ಹೇಳ್ತಾರೆ ತನ್ನ ಯೋಗ್ಯತೆಯನ್ನು ತಿಳ್ಕೊಂಡು ಹೇಳಿದ ಅಷ್ಟೇ ಹೊರತು ಈ ದೃಷ್ಟಿ ಹೇಳಿದ್ದಲ್ಲ. ತನ್ನ ದೃಷ್ಟಿಯಲ್ಲಿಲ್ಲ ಅಷ್ಟೇ ಹೊರತು ಬೇರೆ ಅಲ್ಲ. ತತ್ರ ಅಜ್ಞಬುದ್ಧಿಂ ಅಪೇಕ್ಷ ಅವರತ್ವಂ ಅಷ್ಟೇ ಹೊರತು ಇದಲ್ಲ. ವಿಶ್ವರೂಪಂ ಅಪೇಕ್ಷ ಅನ್ಯತ್ರ ತಚ್ಚೋಕ್ತಂ ಪರಿಪೂರ್ಣಾನಿ ರೂಪಾಣಿ ಸಮಾನಿ ಅಖಿಲರೂಪತಃ ತಥಾಪಿ ಅಪೇಕ್ಷ ಮಂದಾನಾಂ ದೃಷ್ಟಿಂ ಮಾಂ ತ್ವಾಂ ಋಷಯೋಪಿತು ಪರಾವರಂ ವದಂತೇವಂ ಹ್ಯಭಕ್ತಾನಾಂ ವಿಮೋಹನೆ ಇತಿ ಗಾರುಡೆ. ಪರಿಪೂರ್ಣಾನಿ ರೂಪಾಣಿ ಸಮಾನಿ ಅಖಿಲರೂಪತಃ. ಎಲ್ಲ ರೂಪಗಳು ಪರಿಪೂರ್ಣ ಮತ್ತು ಸಮ. ಅಖಿಲರೂಪತಃ ಯಾವ ರೂಪಕ್ಕೂ ವ್ಯತ್ಯಾಸನೇ ಇಲ್ಲ. ತಥಾಪಿ ಅಪೇಕ್ಷ ಮಂದಾನಾಂ ದೃಷ್ಟಿಂ ಚ ತ್ವಾಂ ಋಷಯೋಪಿತು. ಮಂದರ ದೃಷ್ಟಿಯಲ್ಲಿ ಮಾತಾಡ್ತಾರೆ ಹೊರತು ವಸ್ತುಸ್ಥಿತಿಯಲ್ಲಿ ಭೇದ ಇಲ್ಲ. ಪರಾವರಂ ವದಂತೇವಂ ಹಿ ಅಭಕ್ತಾನ. ಪರ ಅವರ ಅಂತ, ಪರ ಅಂದರೆ ಶ್ರೇಷ್ಠ, ಅವರ ಅಂದರೆ ಕಡಿಮೆ. ಇದೆಲ್ಲ ಜ್ಞಾನಿಗಳು ಹೇಳೋದು ಅಭಕ್ತರ ಮೋಹನಕ್ಕೋಸ್ಕರನೇ ಹೊರತು ವಸ್ತುಸ್ಥಿತಿಯಲ್ಲಿ ರೂಪಗಳಿಗೆ ಭೇದ ಇಲ್ಲ. ನಚಾತ್ರ ಕಿಂಚಿತ್ ಉಪಚರಿತಾದಿ ವಾಚ್ಯಂ. ಹಾಗಲ್ಲ ರೀ, ಇದೆಲ್ಲ ಔಪಚಾರಿಕ. ಔಪಚಾರಿಕ ಅಂದ್ರೇನು? ದೇವರು ದೊಡ್ಡವನು ಇಲ್ಲ ಅಂದರೆ ಔಪಚಾರಿಕ ಅಷ್ಟೇ. ಏನದು? ಅವನಿಗೂ ನಮ್ಮಂತೆ ಇದ್ದಿದ್ದೇನೆ, ಸ್ವಲ್ಪ ಏರಿಯಾಗ್ಬೋದು ಅಷ್ಟೇ. ಹಾಗೆಲ್ಲ ಹೇಳಬಾರ್ದು. ಯಾಕೆ? ದೇವರು ದುಃಖನ ಔಪಚಾರಿಕ ಅನ್ನಬೇಕು. ಯಾವುದನ್ನು ಔಪಚಾರಿಕ ಅನ್ನಬಾರ್ದು? ಹಿರಿಮೆನ ಔಪಚಾರಿಕ ಅನ್ನಬಾರ್ದು. ದುಃಖ ಔಪಚಾರಿಕ ಅಂದರೆ ಇಲ್ಲ, ಸುಮ್ಮನೆ ಇದ್ದಾರೆ ಅಂತ ಹೇಳ್ತಾರೆ. ಆದರೆ ಅದನ್ನು ಇವರೆಲ್ಲ ಏನು ಮಾಡಿದರು?
ದೇವ್ರ ಗುಣ ಹೇಳೋ ಮಾತುಗಳನ್ನ ಔಪಚಾರಿಕ ಮಾಡಿ ಹಾಕಿಬಿಟ್ರು. ಗೊತ್ತಾಯ್ತಾ? ಬರೀ ಅವಾಚ್ಯತ್ವಾದ ಮೇಲೆ ಎತ್ತಿಬಿಟ್ರು. ಹಾಗೆ ಮಾಡಬಾರ್ದು. ಆ ಗುಣ ಹೇಳ್ತಕ್ಕಂಥವಾದ ಹಾಗೇ ಇಟ್ಕೊಂಡು ಬಿಟ್ಟು ಇವನು ಔಪಚಾರಿಕ ಅಂತ ಹೇಳಬೇಕೆ ಹೊರತು ಅದನ್ನು ಹಾಗೆ ಹೇಳಬಾರ್ದು. ನ ಚಾತ್ರ ಕಿಂಚಿತ್ ಉಪಚರಿತಾದಿ ವಾಚ್ಯಂ ಅಚಿಂತ್ಯ ಶಕ್ತೇ. ಅವ್ರು ಊಟ ಕೂತಿದ್ದ ಯಾರೋ ಹೇಳ್ತಿದ್ರು, ಆಚಾರ್ಯ ನಿಮ್ಮದೇ ಮನೆ, ಊಟ ಮಾಡಿ ನಿಶ್ಚಿಂತೆಯಾಗಿ ಅಂತ ಹೇಳಿದರು. ಸಾಲ ಕೊಟ್ಟರೆ ಕಿಡಿಕೆ ಕೇಳಿಸ್ಕೊಂಬಿಟ್ಟ. ಮನೆ ಬಂದಿದ್ದೆ, ದುಡ್ಡು ಕೊಟ್ಟರೆ ವಾಪಸ್ಸು ಅಂತ ಕೇಳಿದ ಅವನು. ಮಾರಾಯರು ಅಂತಲ್ಲ, ನಾನು ಸ್ಪಷ್ಟಾಗಿ ಊಟ ಹೇಳ್ಕೊಂಡು ಊಟ ಮಾಡೋಕ್ಕೆ ಹೇಳಿದರು, ಅದಕ್ಕೆ ಗೊತ್ತಾಗ ನಿಮ್ಮ ಮನೆ ಅಂತ ಹೇಳಿಬಿಟ್ಟಿದ್ದಾರೆ. ನಮಗೇನು ಸುಳ್ಳು ಹೇಳ್ತೀರ ನೀವೀಗ? ಅದೇ ಉಪಚಾರಕ್ಕೆ ಹೇಳಿದ್ದು ಅದು. ಗೊತ್ತಾಯ್ತಾ? ಆದರೆ ಸೈಲ್ಡ್ ಹಿಡ್ಕೊಟ್ಬಿಟ್ಟು ಉಪಚಾರಕ್ಕೆ ಹೇಳಿದರೆ ಸೈಲ್ಡ್ ಅವನ ಹೆಸರಲ್ಲಿದೆ, ಉಪಚಾರಕ್ಕಲ್ಲ. ಅದು ಏನದು? ಓನರೇ ಅವನು. ಸೈಲ್ಡ್ ಅವನ ಹೆಸರಲ್ಲಿದ್ದಾಗ ಓನರ್ ನಾವು, ಇಲ್ಲದೆ ಹೋದಾಗ ಉಪಚಾರ ಅಷ್ಟೇ. ಇವ್ರು ಏನು ಮಾಡ್ತಾರೆ, ಯಾವುದನ್ನು ಉಪಚಾರ ಮಾಡಬೇಕು ಅನ್ನೋ ನಿಜ ಸತ್ಯ ಅಂದುಬಿಡ್ತಾರೆ, ಯಾವುದನ್ನು ಸತ್ಯ ಅನ್ನೋ ಉಪಚಾರಿಕ ಅಂತಾರೆ. ಇದೇ ಅಪಾರ್ಥ ಅಂದರೆ ಅದೇ. ಕೃಷ್ಣ ರಾಮಾದಿ ರೂಪ ಅಚಿಂತ್ಯ ಶಕ್ತೇ ಪದಾರ್ಥ ವೈಚಿತ್ರ್ಯಾಚ್ಯ ಇತ್ಯುಕ್ತಂ. ಅಚಿಂತ್ಯ ಶಕ್ತಿಯಿಂದಾಗಿ ಪದಾರ್ಥಗಳಲ್ಲಿ ವೈಚಿತ್ರ್ಯ ದೇವರು ಇಟ್ಟಿದ್ದಾನೆ ಹೊರತು ಬೇರೆ ಅಲ್ಲ. ಕೃಷ್ಣ ರಾಮಾದಿ ರೂಪಾಣಿ ಪರಿಪೂರ್ಣಾನಿ ಸರ್ವದಾ ನ ಚ ಅಣುಮಾತ್ರಂ ಭಿನ್ನಾನಿ ತಥಾಪಿ ಅಸ್ಮಾನ್ ವಿಮೋಹಸಿ ಇತ್ಯಾದಿಶ್ಚ ನಾರದೀಯೇ. ಕೃಷ್ಣ ರಾಮಾದಿ ರೂಪಾಣಿ ಪರಿಪೂರ್ಣಾನಿ ಸರ್ವದಾ. ಕೃಷ್ಣ ರಾಮ ಮೊದಲ ಅನೇಕ ರೂಪಗಳು ಏನಾಗಿವೆ ಎಲ್ಲ ಕೂಡ ಪರಿಪೂರ್ಣ ಅಲ್ಲ, ಪರಿಪೂರ್ಣವಾಗಿದೆ. ಯಾವಾಗಲೂ ಅಲ್ಲ, ಯಾವಾಗಲೂ ಇವೆ. ಯಾವಾಗಲೂ ಅಲ್ಲ, ಯಾವಾಗಲೂ ಪರಿಪೂರ್ಣವಾಗಿವೆ. ನಚ ಅಣುಮಾತ್ರಂ ಭಿನ್ನಾನಿ. ಎಷ್ಟು ವ್ಯತ್ಯಾಸ ಇಲ್ಲ ಅಂದರೆ ಅಣುಮಾತ್ರ ವ್ಯತ್ಯಾಸ ಕೂಡ ಇಲ್ಲ. ತಥಾಪಿ ಅಸ್ಮಾತ್ ವಿಮೋಹಸಿ. ಆದರೆ ದೇವರು ಏನು ಮಾಡ್ತಾನೆ, ಉಳಿದವರನ್ನು ಮೋಹಗೊಳಿಸ್ಬಿಡ್ತಾನೆ. ನಾನೇನಪ್ಪ ಮಾಡಲಿ ಅಂತ ಹೇಳಿಬಿಡ್ತಾನೆ. ತಸ್ಮಾತ್ ಸರ್ವದಾ ಸರ್ವರೂಪೇಷು ಅಪರಿಗಣಿತ ಅನಂತ ಗುಣಗಣಂ ನಿತ್ಯ ನಿರಸ್ತ ದೋಷಂ ಚ ನಾರಾಯಣಾಖ್ಯಂ ಪರಂ ಬ್ರಹ್ಮ ಅಪರೋಕ್ಷಜ್ಞಾನಿ ರುಚ್ಯತಿ ಇತಿ ಸಿದ್ಧಂ. ಅದಕ್ಕೇನೆ ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಶ್ಯಾಮಂತಕಾಲಯಪಿ ಬ್ರಹ್ಮ ನಿರ್ವಾಣ ಮೃಚ್ಯತಿ. ಅದಕ್ಕೆ ಇಷ್ಟು ಹೇಳಿದ್ದೆಷ್ಟು ಕೂಡ ನಿರ್ವಾಣ ಅಂದರೆ ದೇವರಿಗೆ ಪ್ರಾಕೃತ ದೇಹ ಇಲ್ಲ ಅಂತ ಒತ್ತಿ ಹೇಳಬೇಕು. ಅದಕ್ಕೆ ಅನೇಕ ಆ್ಯಂಗಲ್ನಿಂದ ಉತ್ತರ ಕೊಟ್ಟುಬಿಟ್ಟು ದೇವರು ಯಾವ ದೋಷ ಸೋಲು ಗೆಲುವುಗಳೆಲ್ಲ ವ್ಯತ್ಯಾಸ ತೋರಿಸುತ್ತೆ. ಇಲ್ಲ, ದೇವರಿಗೆ ಅವತಾರ ಮಾಡಿದ್ದು ಅದೂ ಇಲ್ಲ, ಯಾವ ದೋಷವೂ ಇಲ್ಲ. ಅದಕ್ಕೆ ನಿರ್ವಾಣ ಅಂತ ಕರೆದಿದ್ದಾರೆ ಅಂತ ಅಲ್ಲಿ ತಾತ್ಪರ್ಯ. ಈಗ ಅದು ಕಲ್ಕೊಂಡು ಮಾಡ್ತಾರೆ. ತಸ್ಮಾತ್ ಸರ್ವದಾ ಸರ್ವರೂಪೇಷು ಅಪರಿಗಣಿತ ಅನಂತ ಗುಣಗಣಂ. ಸರ್ವದಾ ಸರ್ವರೂಪೇಷು ಅಪರಿಗಣಿತ ಅನಂತ ಗುಣಗಣಂ ನಿತ್ಯ ನಿರಸ್ತ ಅಶೇಷ ದೋಷಂಚ ನಾರಾಯಣಾಖ್ಯಂ ಪರಂ ಬ್ರಹ್ಮ ಅಪರೋಕ್ಷಜ್ಞಾನಿ ರುಚ್ಯತಿ ಇತಿ ಸಿದ್ಧಂ. ಇದಿಷ್ಟು ಅಶೋಕಕ್ಕೆ ತಾತ್ಪರ್ಯ. ಇದು ಅಂಥ ಪರಮಾತ್ಮನ ಹತ್ರ ಹೋಗ್ತಾನೆ ಅಂತ ಹೇಳಿದ ಮೇಲೆ ನಿರ್ಗುಣ ಬ್ರಹ್ಮ ಅವೆಲ್ಲ ಹೇಳೋದಕ್ಕೆ ಬರೋದಿಲ್ಲ. ಪರಮಾತ್ಮ ಅನಂತಾನಂತ ಗುಣಪೂರ್ಣನೇ ಆಗಿದ್ದಾನೆ ಪದ ಉಪಯೋಗಿಸಿದ್ರು. ಅನಂತ ಗುಣಗಣಂ ಅಂದರು. ನಿತ್ಯ ನಿರಸ್ತ ಅಶೇಷ ದೋಷಂ, ದೇವರಲ್ಲಿ ದೋಷ ಇಲ್ಲ ಅಂತ ಹೇಳಿದರು. ಮತ್ತು ಯಾರೋ ಅಲ್ಲ ಬ್ರಹ್ಮ, ನಾರಾಯಣನೇ ಬ್ರಹ್ಮ ಅಂತ ಹೇಳಿದರು. ಮತ್ತು ಅದು ನೋಡೋದು ಯಾರಿಗೆ ಸಾಧ್ಯ? ಅಪರೋಕ್ಷ ಜ್ಞಾನಿನೇ ನೋಡ್ತಾನೆ, ಆಮೇಲೆ ಹತ್ರನೂ ಹೋಗ್ತಾನೆ. ಈ ಅರ್ಥ ಮಾಡಬೇಕೆ ಹೊರತು ಯಾವುದು ಉಪಸಂಹಾರ. ಇದು ಉಪಸಂಹಾರ. ಮೊದಲು ಪರ್ವತೋ ವನ್ಯಮಾನ ಅಂತ ಕೊನೆ ಪರ್ವತ ಆತೋ ಪರ್ವತೋ ವನ್ಯಮಾನ ಅಂತೇವಲ್ಲ ಹಾಗೆ. ರುಚ್ಯತಿ ಋಗತೌ ಅಂತ ಬಂದಿದೆ. ರುಚ್ಯತಿ ಗಚ್ಚತಿ ಪ್ರಾಪ್ನೋತಿ ಅಂತ ಅರ್ಥ. ಎಲ್ಲಿ ಬಂದಿದೆ ಋಗತೌ? ಅದು ನೆನಪಿದೆಯಾ? ಅಲ್ಲಿ ಇಲ್ಲ, ಅದಲ್ಲ. ಇಲ್ಲೇನು ಹೇಳಿದರು? ಅಲ್ಲ, ತತ್ವೋದ್ಯೋತಲ್ಲಿ ಹೇಳಿದ್ದಾರೆ. ಏನಂತ? ಬ್ರಹ್ಮ ಅನೃತಮ್ ಅಂತ ಕರೆದು ಜಗತ್ತನ್ನು. ಬ್ರಹ್ಮ ಋತ, ಜಗತ್ತು ಅನೃತ ಅಂದುಬಿಟ್ರು. ತಕ್ಷಣ ನಮಗೇನಾಯಿತು? ಬ್ರಹ್ಮ ಸತ್ಯ, ಜಗತ್ತು ಸುಳ್ಳು ಅಂತಾಯಿತು. ಅಲ್ಲ, ಋತಮ್ ಅಂದ್ರೇನು? ಋಗತೌ ಇತಿ ಧಾತೋಸ್ತು ನಿತ್ಯ ಅವಗತತ್ವತ. ದೇವರು ಹೇಗಿದ್ದಾನೆ ಅಂದರೆ ಒಂದೇ ಚೇಂಜ್ಲೆಸ್. ಅದು ಅದಕ್ಕೆ ಋತಮ್ ಅಂತ ಕರೆದು. ಯಾವ ಒಂದೇ ರೀತಿ ಇದ್ದೆ. ಋತೇನ ಗೊತ್ತಲ್ಲ, ದಿವಸ ಪರಿಶೀಲನೆ ಮಾಡೋಕೆ ಹೇಳಬೇಕಾದ್ರೆ ಋತಂ ಸತ್ಯಂ ಅಂತ ಎರಡು ಪದ ಇದೆ. ಋತಮ್ ಜಗತ್ತು ಅನೃತಮ್ ಅಂದ್ರೇನು? ಋತ ಅಂದರೆ ದೇವರು, ದೇವರಲ್ಲ ಅಂತ ಅರ್ಥ ಅಷ್ಟೇ. ಋತ ಅನಾದಿ ನಿತ್ಯ ಸರ್ವಜ್ಞ, ಅದಕ್ಕೆ ಋತ ಅಂತ ದೇವರು ಕರೆದಿದ್ದಾರೆ. ಜಗತ್ತು ಹಾಗಿಲ್ಲ ಅಂದರೆ ಅನೃತ ಅಂತ ಕರೀತಾರೆ. ಸತ್ಯ ಸುಳ್ಳು ಅರ್ಥ ಅಲ್ಲ ಅದಕ್ಕೆಲ್ಲ. ಗೊತ್ತಾಯ್ತಾ? ಅನೇಕ ಅರ್ಥ, ಧಾತುಗೆ ಅನೇಕ ಅರ್ಥ ಇದೆ. ಅಲ್ಲಿ ನೇರ ಅರ್ಥನೇ ಇದೆ. ತಸ್ಮಾತ್ ಸರ್ವದಾ ಸರ್ವರೂಪೇಷು ಅಪರಿಗಣಿತ ಅಂದರೆ ಅನಂತ. ನೋಡಿ, ಸರ್ವೇಷು ಅಪರಿಗಣಿತ ಅಂದರು, ಅನಂತ ಅಂದರು. ಅಪರಿಗಣಿತ ಅಂದ್ರೇನು? ಅನಂತ. ಅನಂತ ಅಂದರೆ ಅಪರಿಗಣಿತ. ಎರಡು ಯಾಕೆ ಹೇಳಿದರು? ಅನಂತ ಅಂತ ಆಯ್ತಾಗ. ಅನಂತಾನಂತ ಗುಣಗಣಂ ಅಂತ ಹೇಳಿದರು. ಅನಂತಾನಂತ ಗುಣಗಣಂ.
ಒಂದೇ ಅನಂತ ಬರೆದು ಏನು ಮಾಡ್ತಿತ್ತು ಮತ್ತೆ ರಿಪೀಟ್ ಆಗಿದೆ ಹೊಡೆದಾಕೋ ರಿಪೀಟ್ ಆಗಿದೆ ಅಂತ ತೆಗೆದಾಕ್ಬಿಟ್ಟು ರಿಪೀಟ್ ಆಗಿಲ್ಲ. ಎರಡರ ಅರ್ಥನೂ ಅದೇನೆ. ದೇವರ ಗುಣಗಳು ಅನಂತ, ಒಂದೊಂದು ಗುಣನೂ ಅನಂತ. ಅರ್ಥ ಆಯ್ತಾ? ಒಂದೊಂದು ಗುಣನೂ ಅನಂತ. ಇದು ಭಾರಿ ವೈಭವ. ಅನಂತ ಗುಣ ಇದ್ದು ಒಂದೊಂದು ಅನಂತ ಆಗಬೇಕಾದ್ರೆ ಎಷ್ಟಿರಬೇಕು. ಇದು ಇದನ್ನು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ ಬೇರೆಯವರೆಲ್ಲ. ಆದ್ದರಿಂದ ಪದ ಹಾಗೆ ಉಪಯೋಗಿಸುತ್ತಾರೆ. ನಿತ್ಯ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಅನಂತ ಕೋಟಿ ಎಷ್ಟು ಅನಂತ ಹೇಳ್ತಾನೆ ಇರ್ಬೋದು. ತುಂಬ ಹೇಳೋಕ್ಕಾಗಲ್ಲ ಅಂತ 2 ಸತ್ತು ಹೇಳ್ತಾರೆ ಅಷ್ಟೇ ಹೊರತು ಎಷ್ಟು ಸತ್ತು ಹೇಳಿದ್ರು ಅನಂತಾನೆ ದೇವರು. ಉಳಿದವ್ರಿಗೆ ಹಾಗಲ್ಲ. ಒಂದು ಸತಿ ಲಿಮಿಟ್ ಮಾಡಬೇಕು. ಜಾಸ್ತಿ ಹೇಳಿದ್ರೆ ಕಡಿಮೆ ಮಾಡಬೇಕು ನಾವು. ನಿರಸ್ತ ಅಶೇಷ ದೋಷಂಚ ನಾರಾಯಣಾಖ್ಯಂ ಪರ. ಎಷ್ಟೋ ಸತ್ತ ಕಟ್ಟಡ ಏನಂತ ಗೊತ್ತೋ, ಫ್ಲಾಟ್ಗಳು ನೋಡ್ಬಿಡು, ಅಪ್ಪ ಗಗನಚುಂಬಿ ಕಟ್ಟಡ ಅಂದ್ಬಿಡ್ತಾರೆ. ಎಲ್ಲಿ ಗಗನ ಎಲ್ಲಿ ಆ ಪ್ಲೇದಲ್ಲಿ ಹೋದರೆ ಹೋಗ್ತೀರಿ, ಕಾಣಿಸೋದೇ ಇಲ್ಲ, ಫ್ಲ್ಯಾಟ್. ಗೊತ್ತಾಯ್ತಾ? ಇದು ನಮಗೆ ಗಗನಚುಂಬಿ ಹೇಳೋದಿಲ್ಲ ಆ ಪದನ, ಅರ್ಥನೇ ಇಲ್ಲ ಅದಕ್ಕೆ. ಅತಿಶಯೋಕ್ತಿಗೂ ಭಾರಿ ಅತಿಶಯೋಕ್ತಿ ಅದು. ಬರೀ ಅತಿಶಯೋಕ್ತಿ ಅಲ್ಲ, ಲಕ್ಷಾಧೀಶರು ಕೋಟ್ಯಾಧೀಶ ಅಂದರೆ ಅತಿಶಯೋಕ್ತಿ ಅದು. ಗೊತ್ತಾಯ್ತಾ? ಆದರೆ ಭಾರಿ ಅತಿಶಯೋಕ್ತಿ ಅಲ್ಲ, ಇದು ಸಿಕ್ಕಾಪಟ್ಟೆ ಅತಿಶಯೋಕ್ತಿ. ಇದು ಆಲ್ಮೋಸ್ಟ್ ಫ್ಲ್ಯಾಟ್ ಆಗೋದ್ರಿಂದ ಅದು ಇಲ್ಲೇ ಇಲ್ಲ. ಅಪರೋಕ್ಷ ಜ್ಞಾನಿ ರುಚ್ಯತೆ ಅಂತ ಹೇಳಿದ್ರಿಂದ ನೋಡ್ಬೇಕಾದ್ರೆ ಏನು ಮಾಡಬೇಕು? ದೇವರ ಹತ್ರ ಹೋಗ್ಬೇಕಾದ್ರೆ ಮಡಿಯಿಂದ ಒಳಗೆ ಹೋಗು ಅಂತ ಹೇಳೋದಿಲ್ಲ, ಮಡಿಯಿಂದ ಪ್ರವೇಶ ಮಾಡು ಅಂತ ಹೇಳಿದಾಗೆ ಅಪರೋಕ್ಷ ಜ್ಞಾನಿಯಾಗಿ ದೇವರ ಹತ್ರ ಹೋಗಬೇಕು. ಶುದ್ಧ ಜ್ಞಾನಿ, ಆಗ ಮೈಲಿ ಹೆಸರೇ ಇಲ್ಲ, ಆ ರೀತಿ ಇರಬೇಕು. ಇವತ್ತು ವಸ್ತ್ರದ ಮಡಿ ನಾವು ಫಾಲೋ ಮಾಡ್ತೇವೆ ಅಷ್ಟೇ ಹೊರತು ಯಾವ ಮಡಿ ಇಲ್ಲ, ಮನಸ್ಸಿನ ಮಡಿ ಹೊರಟೋಯ್ತು, ಅದು ಪ್ರಧಾನ ಆಗಬೇಕು. ಆತ್ಮಸ್ವರೂಪಂ ಜ್ಞಾನ ಸಾಧನಂಚ ಉಕ್ತಂ ಪೂರ್ವತ್ರ. ಇನ್ನೂ ಇದೆಯಲ್ಲ ತಾತ್ಪರ್ಯ, ಇಷ್ಟು ಸ್ವಲ್ಪ ಇದೆ ಅದಕ್ಕೆ. ಬ್ರಾಹ್ಮಿ ಬ್ರಹ್ಮ ವಿಷಯ. ಬ್ರಾಹ್ಮಿ ಸ್ಥಿತಿ ಅಂದ್ರೇನು? ಪರಮಾತ್ಮನ ಇರುವಿಕೆ ಅಥವಾ ಅಪರೋಕ್ಷ ಜ್ಞಾನಿಯ ರೀತಿ ಎರಡೂ ಹೌದು. ಜ್ಞಾನಿನಾಮಪಿ ಅಂತಕಾಲೇ ಅನ್ಯಮನಸಾಂ ಪ್ರಾರಬ್ಧ ಕರ್ಮಭಾವಾತ್ ಜನ್ಮಾಂತರಂ. ಪ್ರಾರಬ್ಧ ಕರ್ಮ ನಾಶಕಾಲೇ ನಿಯಮೇನ ಭಗವತ್ಸ್ಮೃತಿರ್ಭವತಿ ತತಃ ಮೋಕ್ಷಶ್ಚ. ನೋಟ್ ಕೊಟ್ಟರು. ಜ್ಞಾನಿಯಾದವರಿಗೂ ಕೂಡ ಇಲ್ಲೇನಿದೆ, ಸ್ಥಿತ್ವಾಶ್ಯಾಮ್ ಅಂತಕಾಲೇಪಿ ಅಂತ ಹೇಳಿದರು. ಈ ಪದನ ಹೈಲೈಟ್ ಮಾಡ್ತಾರೆ ಆಚಾರ್ಯ. ಅಂತಕಾಲ ಬ್ರಹ್ಮಜ್ಞಾನಿ ಮೋಕ್ಷ ಇದೆ, ಅಂತಕಾಲ ಯಾಕೆ ಸೇರಿಸ್ತೀರಿ ಮಧ್ಯೆ ನೀವೀಗ ಅಂತ ಪ್ರಶ್ನೆ ಬಂತು. ಬ್ರಹ್ಮಜ್ಞಾನಿಗೆ ಮುಕ್ತಿ ಅಂತ ಹೇಳಿದ್ದೀರಿ ನೀವೇನೆ, ಗೊತ್ತಾಯ್ತಾ? ಮತ್ತು ಅಂತಕಾಲಿ ಅಂತ ಯಾವುದು ಪದ ಕೃಷ್ಣ ಸೇರಿಸಿದ್ದಾನೆ ಅಂದರೆ ಎರಡಿದೆ. ಅಪರೋಕ್ಷ ಜ್ಞಾನಿ ಮುಕ್ತಿ ಗ್ಯಾರಂಟಿ. ಇದೇ ಜನ್ಮದಲ್ಲಿ ಮುಕ್ತಿ ಅಂತ ಹೇಳ್ಬೇಕಾದ್ರೆ ಅಂತಕಾಲಿ ಆಗಿರಬೇಕು, ಈ ವಿಶೇಷ ಇದೆ. ಬೇರೆಯವ್ರಿಗೆ ಯಾರ ಮತ್ತಲ್ಲಿ ವಿಶೇಷ ಇಲ್ಲ ಇದೆ. ಅದಕ್ಕೆ ಅಂದು 2 ಪದ ಹಾಕಿದ್ದಾರೆ. ಇಲ್ಲಿ ಏನು ಹೇಳಿದರೆ ಸಾಕಾಗ್ತಿತ್ತು? ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಮತ್ತು ಬ್ರಹ್ಮ ನಿರ್ವಾಣ ಮುಚ್ಯತಿ. ಅಂತಕಾಲಿ ಪದನೇ ಬೇಕಿರಲಿಲ್ಲ, ಪಾದನೇ ಹೋಗ್ತಾ ಇತ್ತು. ಸೇರಿಸ್ತಾ ಅದರ ಬ್ರಹ್ಮಜ್ಞಾನಿ ಮೋಕ್ಷಕ್ಕೆ ಹೋಗ್ತಾನೆ ಫಸ್ಟ್ ಅದು. ಆದರೆ ಅಂತ್ಯಕಾಲದ ಸ್ಮರಣೆ ಮಾಡಿದರೆ ಹೋಗ್ತಾನೆ ಅದೇ ಜನ್ಮದಲ್ಲಿ, ಇಲ್ಲದ ಹೋದರೆ ಮತ್ತೆ ಹುಟ್ಟಬೇಕು ಅಂತ ಹೇಳೋದಕ್ಕೆ ಹೇಳ್ತಾರೆ. ಜ್ಞಾನಿನಾಮಪಿ ಅಂತಕಾಲೇ ಅನ್ಯ ಮನಸಾಂ. ಮನಸ್ಸೆಲ್ಲೋ ಭೀಷ್ಮರಿಗೆ ಹೋಯ್ತಲ್ಲ, ಮನಸ್ಸು ಬೇರೆ ಕಡೆ ಹೋಗುತ್ತೆ. ಪ್ರಾರಬ್ಧ ಕರ್ಮ ಭಾವಾತ್. ಯಾಕೆ? ಇನ್ನು ಪ್ರಾರಬ್ಧ ಕರ್ಮ ಇದೆ. ಯಾರು ಹೋಗ್ತಾರೋ ಪ್ರಾರಬ್ಧ ಕರ್ಮ ಅಭಾವಾತ್. ಭಾವಾತ್ ಆದರೆ ನೆನಪಿ ಬರೋದಿಲ್ಲ, ಅಭಾವ ಇದ್ದರೆ ಜ್ಞಾಪಕ ಬರುತ್ತೆ. ಅದೇ ಜನ್ಮಾಂತರಂ, ಬೇರೆ ಜನ್ಮ ಬರಬೇಕು ಅವ್ರಿಗೀಗ. ಪ್ರಾರಬ್ಧ ಕರ್ಮ ನಾಶಕಾಲೇ ನಿಯಮೇನ. ಅಪರೋಕ್ಷ ಜ್ಞಾನವೂ ಬಂತು, ಪ್ರಾರಬ್ಧ ಕರ್ಮನೂ ಹೋಯಿತು. ತಕ್ಷಣ ಏನಾಯಿತು? ಮೋಕ್ಷಕ್ಕೆ ಹೊರಟುಬಿಡ್ತಾರೆ. ಯಾಕೆ? ದೇವರ ಸ್ಮರಣೆ ಲೋಪ ಬರಲಿಲ್ಲ. ಅಪರೋಕ್ಷ ಜ್ಞಾನ ಪ್ರಾರಬ್ಧ ಕರ್ಮ ಇದ್ದರೆ ಅಂತ್ಯಕಾಲಕ್ಕೆ ತಿರೋಧಾನ ಆಗುತ್ತೆ ಅಂತ ಅರ್ಥ. ಅಂತ್ಯಕಾಲಕ್ಕೆ ಏನಾಗುತ್ತದೋ ತಿರೋಧಾನ ಆಗಿಬಿಡುತ್ತೆ. ಇಲ್ದವ್ರೆ ತಿರೋಧಾನ ಆಗೋದಿಲ್ಲ. ತಿರೋಧಾನ ಮಾಡೋದು ಯಾವುದು? ಪ್ರಾರಬ್ಧ ಕರ್ಮ. ಅದು ಅಡ್ಡಿ ಬರುತ್ತೆ. ಅದಿಲ್ಲ ಅಂದರೆ ಅಡ್ಡಿ ಬರೋ ಚಾನ್ಸೇ ಇಲ್ಲ, ತಿಳಿತಾ? ಅದು ಅಡ್ಡ ಬರುತ್ತೆ. ಎಷ್ಟೋ ಸರ್ತೆ ಪಾಪ ಹಿಂದೆ ಮುಂದೆ ದೊಡ್ಡವ್ರು ಕೂತ್ಬಿಟ್ಟಿರ್ತಾರೆ ಶಿಷ್ಯ ಹತ್ರ, ಇನ್ನು ಚೆಕ್ ಮಾಡಿ ಕೂತಿರ್ತಾರೆ. ದೇವ್ರು ಕಾಣಿಸೋದೇ ಇಲ್ಲ ಅವರಿಗೆ. ಹೀರೊಳಗೆ ಹೋಗ್ತಾರೆ ಬಚ್ಚಿಗ್ತಿರ್ತಾರೆ, ಹೀಗೆ ಮಾಡ್ತಿರ್ಬೇಕು, ಅವ್ರು ಕಾಣಿಸೋದೇ ಇಲ್ಲ. ಯಾಕೆ? ಅಡ್ಡಿ ಇದೆ ಅವರಿಗೆ. ಅವ್ರು ಎದ್ದೋಗ್ಬಿಟ್ರೆ ಆ ನಿಶ್ಚಿಂತಿಗೆ ಆರಾಮ ನೋಡ್ಬೋದು. ಪ್ರಾರಬ್ಧ ಕರ್ಮ ಅಡ್ಡ ಕೂತ್ಬಿಟ್ಟಿರುತ್ತೆ. ಆದ್ದರಿಂದ ಮರೆತುಬಿಟ್ಟು ಎಲ್ಲಿಗೆ ಹೋಗ್ತಾನೋ ಅವನು, ಅವಾಗ ಹೇಳಿ ದೇವರು ಸರಿಯಾಗಿ ನೋಡಲಿಲ್ಲ, ಮತ್ತೊಮ್ಮೆ ನೋಡಬೇಕು ಅಂತ ಹೋಗ್ತಾನಲ್ಲ, ಹಾಗೆ ಮತ್ತೊಮ್ಮೆ ಹುಟ್ಟಿ ಬರಬೇಕು ಅವನಾಗ. ಹಾಂ, ಜನ್ಮ. ಅದು ಭರತಂದೇ ಎಕ್ಸಾಂಪಲ್. ಭರತ ಚಕ್ರವರ್ತಿದು ಜಿಂಕೆಯಾಗಿ ಬ್ರಾಹ್ಮಣನಾಗಿ ಮುಂದೆ ಹೋದರು. ಪ್ರಾರಬ್ಧ ಕರ್ಮ ನಾಶಕಾಲೇ ನಿಯಮೇನ ಭಗವತ್ಸ್ಮೃತಿರ್ಭವ. ಅವಾಗ ಏನಾಗೋದು? ಬಂದೇ ಬರುತ್ತೆ. ಪ್ರಾರಬ್ಧ ನಾಶವಾಯಿತು, ಕೊನೆ ಜನ್ಮ ಅಂದರೆ ಬಂದೇ ಬರಬೇಕು. ಇದ್ದರೆ ಬರೋದೇ ಇಲ್ಲ. ಬಟ್ ಮೋಕ್ಷ ನಿಶ್ಚಿತ, ಕೆಲವು ಜನ್ಮ ಕಡಿಬೇಕಷ್ಟೆ. ಇದರಿಂದ ವಿಜ್ಞಾನಕ್ಕೆ ಮಹತ್ವನೂ ಹಿಡಿದಾಗಾಯಿತು. ಇನ್ನೊಂದು ಅದಾದಮೇಲೂ ಕೂಡ ಏನಿದೆ ಇರೋದರಿಂದ ಅಲ್ಲೂ ಕೂಡ ಹುಷಾರಾಗಿರಬೇಕು ಅಂತ ತಿಳಿಸೋಕ್ಕೂ ಎಚ್ಚರಿಕೆಯನ್ನು ಕೊಟ್ಟರು. ವಾಪಿ ಸ್ಮರನ್ ಭಾವಂ ಇತಿ ವಕ್ಷ್ಯತಿ ಬಾಣಂ ಶರೀರಂ ಅಭಾವ ಜಡದೇಹಸ್ಯ ವಿಷ್ಣುರ್ ವಾಪಿ ಸ್ಮರನ್ ಭಾವಂ. ಮಧ್ಯೆ ಹೇಳಿದ್ದಾರೆ. ಉಳಿದವರೆಲ್ಲ
ವಯಸ್ಸಾದಮೇಲೆ ದೇವ್ರ ಸ್ಮರಣೆ ಮಾಡ್ಕೊಂಡಿರ್ಬೇಕು ಅಂತ ಹೇಳಿದ್ರೆ ಹೊರತು ಅಂತ್ಯಕಾಲಕ್ಕೆ ಅಂತ ಹೇಳಲಿಲ್ಲ. ಹಾಗೆ ಜಡಭರತರ ಕತೆ ಎಕ್ಸ್ಪ್ಲೇನ್ ಹೇಗೆ ಮಾಡ್ತಾರೆ ಅವರೀಗ? ಮಾಡೋಕ್ಕೆ ಬರೋದಿಲ್ಲ. ಯಾಕೆ ದೊಡ್ಡ ಜ್ಞಾನಿ ಆತ, ಸಂಶಯನೇ ಇರಲಿಲ್ಲ. ಏಣ ಕೊಡೋಕೆ ಅಂದಿದ್ದಕ್ಕೆ ಪ್ರಶ್ನೆ ಬಂತು. ಯಾತಕ್ಕಂತ ಪ್ರಾರಬ್ಧ ಕರ್ಮ ಇದು. ಇವ್ರು ಉತ್ತರ ಕೊಡೋ ಭಾಗವತ ಹೇಳೋದಕ್ಕೆ ಬರೋದಿಲ್ಲ ಅವರಿಗೀಗ. ಇದನ್ನ ಅರ್ಥ ಹಿಡಿದು ಹೋದರೆ ಭಾಗವತ ಏನಂತ ಪ್ರವಚನ ಮಾಡಬೇಕು ಇವರು? ತಪ್ಪಾಯಿತು. ಅಭಾವ ಜಡದೇಹಸ್ಯ ವಿಷ್ಣುರ್ ನಿರ್ಬಾಣ ಉಚ್ಯತೆ. ಅದು ಇನ್ನೂ ಕ್ಲಿಯರ್ ಮಾಡ್ತಾರೆ. ಅಭಾವ ಜಡದೇಹಸ್ಯ ವಿಷ್ಣು ನಿರ್ಬಾಣ ಉಚ್ಯತೆ. ಜಡದೇಹ ಇಲ್ಲಾದರೂ ಒಂದೇ, ಪ್ರಾಕೃತ ದೇಹ ಇಲ್ಲಾದರೂ ಒಂದೇನೆ. ಭಿನ್ನ ದೇಹಾಭಾವತೋ ವಾಸಃ ಸಹಸ್ರ ಶಿರಾ ಅಪಿ. ಪರಮಾತ್ಮ ಎಂಥವನು ಗೊತ್ತಾ? ಭಿನ್ನ ದೇಹ ಬೇರೆ ದೇಹ ಇಲ್ಲ, ಸ್ವರೂಪ ದೇಹನೇ ಇರೋದು. ಅದಕ್ಕೆ ಸಹಸ್ರ ಶಿರಾ ಅಪಿ, ಸಹಸ್ರ ಶೀರ್ಷ ಪುರುಷ ಅಂತ ಕರೀತಾರೆ. ತಕ್ಷಣ ನಮಗೇನು ಅನ್ನಿಸ್ತು, ಓಹೋ ರಾವಣನಿಗೆ 10 ತಲೆ ಇತ್ತು, ಇದು 1000 ತಲೆ ಇದೆ, ಅಷ್ಟೇ ವ್ಯತ್ಯಾಸ. ಹಾಗೆ ತಿಳ್ಕೊಳಕ್ಕೆ ಹೋಗಬೇಡಿ. ಮತ್ತು ಏನಿದೆ, ದೇವರು ಎಷ್ಟು ವ್ಯತ್ಯಾಸ ಇಟ್ಟಿದ್ದಾರೆ. ರಾವಣನಿಗೆ ಎಷ್ಟು? 10 ತಲೆಗಳು, 20 ಕೈಗಳು, ಒಂದಾಯ್ತು ಈಗ. ಆದರೆ ಇಂದ್ರದೇವರಿಗೆ ಸಹಸ್ರಾಕ್ಷ ಬಟ್ ಕೈಗಳು ಎಷ್ಟಿರ್ಬೇಕಾಗಿತ್ತು ಆ ಲೆಕ್ಕದಲ್ಲಿ? ಕಣ್ಣಿರಷ್ಟು ಕಾಲಿದ್ದರೆ 1000 ಕಾಲಿರಬೇಕಾಗಿತ್ತು. ಇದ್ರೆ 1000 ಕಾಲಿಲ್ಲ ಅಂತ, ಸಹಸ್ರಾಕ್ಷ ಅಷ್ಟೇ. ಆಮೇಲೆ ಪಾದ ಎಷ್ಟಿರಬೇಕಾಗಿದ್ರೆ 2 ಇರಬೇಕು. ದೇವರ ಅನಂತ ಪಾದ, ಸಹಸ್ರ ಪಾತ್ ಬೇರೆ. ಅದು 1000 ತಲೆ ಎಲ್ಲ 1000 ಆದರೆ ಅನಂತ. ದೇವ್ರದ್ದು ಎಲ್ಲ ಉಳಿದವ್ರದ್ದು ಹಾಗೆಲ್ಲ ಇಲ್ಲ. ದೇವರು ಸಹಸ್ರಾಕ್ಷ ದೊಡ್ಡ ಸ್ತೋತ್ರ ಅದು. ಇಂದ್ರದೇವರ ಸಹಸ್ರಾಕ್ಷ ಸ್ತೋತ್ರ ಅಲ್ಲ ಅದು. ಆ್ಯಕ್ಚುಲಿ ಏನದು ದೋಷ. ಅದು ಆ್ಯಕ್ಚುಲಿ ದೋಷದ ಶಾಪದಿಂದ ಪ್ರಾರ್ದೋಷಾತ್ ಬಂದೇ. ಆ 10 ಕಣ್ಣು 1000 ಕಣ್ಣು ಇಲ್ಲ ಅವ್ರಿಗೆ. ಆ್ಯಕ್ಚುಲಿ ಮೇಲೆ ಕಣ್ಣಿದ್ದಾಗೆ ಹೊರತು ದೋಷ ಅದು, ಗುಣ ಅಲ್ಲ. ದೇವರಿಗಿರೋದು ಗುಣ ಅದು. ಸೊ ಅಹಲ್ಯಾಚಾರತ್ವ ಗುಣ, ಗೋಪಿಜನ ಯಾರತ್ವನೋ ಗುಣ, ಸಹಸ್ರಾಕ್ಷತ್ವ ಹಾಗಲ್ಲ. ಇಂದ್ರದೇವರಿಗೆ ದೋಷ ಹೇಳ್ತಾ ಇದೆ, ಗೊತ್ತಾಯ್ತಾ? ಅದು ಬೇರೆ ಕಾರಣಕ್ಕೆ ಗುಣ ಆಯಿತು, ವಿಚಾರ ಬೇರೆ. ದೇವರಿಗೆ ಮಾತ್ರ ಬರೀ ಗುಣನೇ ಆಗಿದೆ. ಅಭಾವ ಜಡದೇಹಸ್ಯ ವಿಷ್ಣುರ್ ನಿರ್ಬಾಣ ಉಚ್ಯತೆ. ಭಿನ್ನ ದೇಹ ಅಭಾವತೋವ. ದೇವರಿಗೆ ಭಿನ್ನ ದೇಹ ಇಲ್ಲ, ಆದ್ದರಿಂದ ನಿರ್ಬಾಣ ಅಂತ ಕರೀತಾರೆ. ಸಹಸ್ರ ಶಿರಾಪಿ, ಸಹಸ್ರಾಕ್ಷ ಎಲ್ಲ ಆಗಿರೋದು ಹೌದು ದೇವರು. ಅರ್ಥ ಏನು? ಅಪ್ರಾಕೃತ ಸಹಸ್ರಾಕ್ಷ, ಅಪ್ರಾಕೃತ ಸಹಸ್ರಪಾತ್. ಸಮಸ್ಯೆ ಪರಿಹಾರ ಆಯಿತು. ಇಲ್ದವ್ರು ನಮಗೇನು ಅನಿಸ್ತಿತ್ತು? ಏನು ಗ್ರಹಚಾರ ದೇವ್ರದ್ದು ಪಾಪ, 1000 ತಲೆಯಂತೆ 1000 ಕಾಲಂತೆ, ಎಷ್ಟು ಕಷ್ಟ ಇದು ಅಂತೈತೆ. ಇದು ಆಗ ಅನಿಸುತ್ತೆ ಅದು ಗುಣ, ದೋಷ ಅಲ್ಲ. ಇವತ್ತು ಇನ್ನೊಬ್ರು ಸ್ವಲ್ಪ ಜಾಸ್ತಿ ಇದ್ದರೆ ದೋಷ ಅದು. 2 ಕಣ್ಣು ಬೇರೆ ಇದ್ಬಿಟ್ರೆ ಪಂಜಿ ಹೋಗ್ತಾರೋ, 3 ಕಣ್ಣು ಇದ್ದುಬಿಟ್ರೆ ಅಪಹಾಸ್ಯ ಗುರಿ ಆಗ್ತಾರೆ. ರುದ್ರದೇವರು ಆಗಲಿಲ್ಲ, ಯಾತಕ್ಕೆ? ಅದು ಗುಣ ಆಯಿತು ಅವರಿಗೆ, ತಪಸ್ಸು ಗುಣ ಆಯಿತು. ಉಳಿದು ಎಲ್ಲರಿಗೂ ಗುಣ ಅಲ್ಲ, ಅದು ಉಳಿದವರಿಗೆ ದೋಷನೇ. ಅಲ್ಲಿಗೆ ಇದು ಆನಂದ ಇರ್ತ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ಭಗವದ್ಗೀತಾ ಭಾಷ್ಯೇ 2ಧ್ಯಾಯ, ಶ್ರೀಮದ್ಭಗವದ್ಗೀತಾ ತಾತ್ಪರ್ಯ ನಿರ್ಣಯ 2ಧ್ಯಾಯ. 2 ಮುಗಿತು. ನಾಳೆಯಿಂದ 3ಧ್ಯಾಯ. 3 ಸ್ವಲ್ಪ ಲೇಟ್ ಆಗುತ್ತೆ, ಆಮೇಲೆ ಫಾಸ್ಟ್ ಆಗಿಬಿಡುತ್ತೆ. 2ನೇದು ಭಾರಿ ಇದಾಗಿರೋದ್ರಿಂದ ಅಷ್ಟು ಡೀಟೇಲಾಗಿ ಹೇಳಿದ್ದಾರೆ ಅದು.